ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುರಳಿಯವರೇ ಬಂದಿದ್ದೀರಾ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀರಾ, ಅಡುಗೆನ ಮಾಡಲಿಕ್ಕೆ ಯಾರು ಬಂದಿದ್ದಾರೆ, ಏನು ಇವತ್ತು ವಿಶೇಷ ನಾನು ಮೊದಲೇ ತಿಳಿಸಿದ್ದೀನಿ. ಚಂದ್ರಪ್ಪ ಅವ್ರನ್ನ ಕರೆಸಿ ಎಲ್ಲ ಪೌಡ್ರ್ಗಳನ್ನ ಮಾಡಿ ತೋರಿಸ್ಬಿಡ್ತೀನಿ. ಯಾರು ಪೌಡ್ರ್ ಬೇಕು ಅಂತ ಕೇಳಲೇಬಾರ್ದು ಅಂತ ಅದಕ್ಕೆ ಇವತ್ತು ಚಂದ್ರಪ್ಪ ಅವ್ರನ್ನೇ ಕರೆಸಿದ್ದೀನಿ. ಕಬ್ಬನ್ಪೇಟೆಯ ಅತ್ಯಂತ ಜನಪ್ರಿಯವಾದಂಥ ವ್ಯಕ್ತಿತ್ವ ಚಂದ್ರಪ್ಪ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿದ್ದೀನಿ. ಅವ್ರು ಇವತ್ತು ನಮಗೆ ಒಳ್ಳೆ ಸಾಂಬಾರು ಅಂದರೆ ರಸಂ ಪುಡಿ ತೋರಿಸಿದೀವಿ, ತಿಳಿಸಾರು ತೋರಿಸಿದೀವಿ, ಸಾಂಬಾರು ತೋರಿಸಿಲ್ಲ. ಅಂದರೆ ನುಗ್ಗೆಕಾಯಿ ಸಾಂಬಾರು, ಅದಕ್ಕೆ ಸ್ವಲ್ಪ ಬದನೆಕಾಯಿ, ನುಗ್ಗೆಕಾಯಿ, ಆಲೂಗಡ್ಡೆ ಹಾಕಿದ್ರೆ ಸಾಂಬಾರು ಹೆಂಗಿರುತ್ತೆ, ಆ ಸಾಂಬಾರು ಅಷ್ಟೊಂದು ರುಚಿಯಾಗಿ ಮಾಡಬೇಕು ಅಂದರೆ ಅದ್ರ ಪುಡಿನ ಯಾವ ರೀತಿ ಮಾಡ್ಕೋಬೇಕು ಅಂತ ಕೇಳಿದಾಗ ಹಂಗೆಲ್ಲ ಹೇಳಕ್ಕಾಗಲ್ಲ ಮುರಳಿಯವರೇ, ಅಲ್ಲೇ ಬಂದು ಮಾಡಿ ತೋರಿಸ್ತೀನಿ ಅಂತ ಚಂದ್ರಪ್ಪ ಅವ್ರು ಬಂದ್ಬಿಟ್ಟಿದ್ದಾರೆ. ಚಂದ್ರಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಚಂದ್ರಪ್ಪ ಅವರೇ, ಏನೋ ಇವತ್ತು ಫಲ ಖುಷಿಯಾಗಿ ಲವಲವಿಕೆಯಿಂದ ಇದ್ದೀರಾ. ಏನ್ ತೋರಿಸ್ತಾ ಇದೆ ಇವತ್ತು ನಮ್ಮ ನೀವು? ಅದೇ ಇವಾಗ ಒಂದು ಸಾಂಬಾರ್, ನುಗ್ಗೆಕಾಯಿ ಸಾಂಬಾರ್ ತೋರ್ಸೋಣ ಅಂತ. ನುಗ್ಗೆಕಾಯಿ ಸಾಂಬಾರ್ ತೋರಿಸ್ಬಿಡಿ ಫಸ್ಟ್. ಸಾಂಬಾರ್ ಪುಡಿ ಹುರಿದ್ಬಿಟ್ಟು ಆಮೇಲೆ ಸಾಂಬಾರ್ ಮಾಡೋಣ. ಸಾಂಬಾರ್ ಪುಡಿ ಬೇಕಾಗುವ ಸಾಮಗ್ರಿಗಳು: 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಜೀರಿಗೆ, 50 ಗ್ರಾಂ ಕೊತ್ತಂಬರಿ ಬೀಜ, 75 ಗ್ರಾಂ ಬ್ಯಾಡಗಿ ಮೆಣಸಿನಕಾಯಿ, 2 ಸ್ಪೂನ್ ಗಸಗಸೆ, ಸ್ವಲ್ಪ ಕೊಬ್ಬರಿ ತುರಿ, 2 ಸ್ಪೂನ್ ಎಣ್ಣೆ. ಇಷ್ಟಿದ್ರೆ ಒಳ್ಳೆ ಸಾಂಬಾರ್ ಪುಡಿ ಮಾಡ್ಕೋಬಹುದು. ಪುಡಿನ ಒಂದ್ ವಾರ 15 ದಿನ, 1 ತಿಂಗಳು, 2 ತಿಂಗಳು ತನಕ ಇಟ್ಕೊಂಡು ತಿನ್ಬೋದು. ಅದೇ ತರ ನೀವು ಮದುವೆಯಲ್ಲಿ ಹಾಕೋ ಸಾಂಬಾರ್ ಹಿಂಗ್ ಬಳದಾಗ್ತಲ್ಲ ಅದೇ ತರ ಇರುತ್ತಾ? ಗ್ಯಾರಂಟಿನಾ? ಓಕೆ, ಹಾಗೆ ಏನ್ ಕೊಡ್ಲಿ ನಿಮ್ಗೆ? ಒಂದು ಬಾಣ್ಲಿ ಕೊಡಿ ಹುರ್ಕೊಳಕ್ ಬಾಂಡಿ ಬೇಕಾ? ತವಾ ಇಟ್ಟಾಗಿದೆ, ಹುರ್ಕೋಬಹುದು. ಎಣ್ಣೆ ಏನಾರ ಹಾಕ್ಲಾ? ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನ್ ಅಷ್ಟು. ನಮ್ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 1 ಸ್ಪೂನ್ ಅಷ್ಟು ಹಾಕಿ. ಈಗ ನೋಡಿ ಸ್ವಲ್ಪ ಮೆಂತ್ಯ ಹಾಕ್ತಾ ಇದೀನಿ. ಮೆಂತ್ಯ ಒಳ್ಳೆ ಸಾಂಬಾರ್ ಪುಡಿ ಮಾಡೋದು ತೋರಿಸ್ತಾ ಇದಾರೆ. ಅದೇ ದಪ್ಪವಾಗಿ ಒಂದು ಆಲೂಗಡ್ಡೆ, ದಪ್ಪವಾಗಿ ಒಂದು ಬದನೆಕಾಯಿ, ಮಧ್ಯದಲ್ಲಿ ಒಂದೊಂದು ನುಗ್ಗೆಕಾಯಿ, ಇವೆಲ್ಲ ತಿಂತಾ ಇದ್ರೆ ಸಾರು ಗಟ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಅದೆಲ್ಲ ಚಂದ್ರಪ್ಪ ಹಂಗೆ ಇರುತ್ತೆ ತಾನೇ? ಇದು ಕತ್ತಾಗಿರುತ್ತೆ, ನೀವು ನೋಡಿ. ಸ್ವಲ್ಪ ಮೆಂತ್ಯ ಹಾಕಿದೀವಿ. ಮೆಂತ್ಯ ಹಾಕಿದ ಒಂದು 2 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದೀವಿ. 1 ಸ್ಪೂನು ಮೆಂತ್ಯ, 2 ಸ್ಪೂನು ಕಡಲೆಬೇಳೆ, ಏನದು 2 ಸ್ಪೂನು ಜೀರಿಗೆ. ಜೀರಿಗೆ ಬೇಕಾ? 2 ಸ್ಪೂನು ಜೀರಿಗೆ, 2 ಸ್ಪೂನು ಕಡಲೆಬೇಳೆ. ಈಗ ಒಂದು 50 ಗ್ರಾಮ್ ಅಷ್ಟು ಧನಿಯಾ, ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ 100 ಗ್ರಾಮ. ಒಂದು ಎಷ್ಟು ಅದು ಒಂದು ಧನಿಯಾ 75 ಗ್ರಾಮ್, ಸ್ವಲ್ಪ ಜಾಸ್ತಿ 75 ಗ್ರಾಮ್. ಗಸಗಸೆ ಹಾಕ್ತಾ ಇದೀವಿ, 1 2 ಸ್ಪೂನ್ ಗಸಗಸೆ. ಎಷ್ಟು? 2 ಸ್ಪೂನ್ ಹಾಕಿದೀವಿ. 2 ಸ್ಪೂನ್ ಗಸಗಸೆ. ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೋಬೇಕಾ? ಒಳ್ಳೆ ಒಂದು ಸಾಂಬಾರ್ ಪುಡಿ, ಸಾಂಬಾರ್ ಪೌಡರ್ನ ಮಾಡಿ ತೋರಿಸ್ತಾ ಇದ್ದಾರೆ. ಇವಾಗ ಇದು ಒಣಕೊಬ್ಬರಿ ಹಾಕ್ತಾ ಇದೀವಿ. ಎಷ್ಟು? ಒಂದು ಸ್ವಲ್ಪ. ಈ ಅಳತೆಗಳೆಲ್ಲ ತೋರಿಸ್ತಾ ಇದೀವಿ. ಈ ನಿಮ್ಮ ಮನೆಗೆ ಎಷ್ಟು ಬೇಕು, ಎಷ್ಟು ಜನ ಇದ್ದೀರಾ ಅದಕ್ಕೆ ತಕ್ಕನಾಗಿ ನೀವು ಚೇಂಜ್ ಮಾಡ್ಕೋಬಹುದು. ಅಷ್ಟೇ 4-5 ಐಟಮ್ ಹಾಕಿರ್ತಾನೆ ಅಷ್ಟೇ. ಹೌದು, ನೋಡಿದೆ. ನೋಡಿ, ಆಫ್ ಮಾಡಿ. ಆಫ್ ಮಾಡೋಣ. ಇದು ಇಟ್ಬಿಡಿ. ಸಾಂಬಾರ್ಗೆ ಏನೋ ರೆಡಿ ಮಾಡ್ಕೊಳ್ಳಿ ತಣ್ಣಗಾಗ್ಲಿ. ಆಮೇಲೆ ಅವಲೇ ಮಾಡಿದ್ವಲ್ಲ ಅದೇ ತಾನೆ. ಇವಾಗ ಕುಕ್ಕರ್ ಕೊಡಿ. ಕುಕ್ಕರ್ ಕೊಡ್ತೀನಿ. ಯಾಕಂದ್ರೆ ಇದು ಬಿಸಿನಲ್ಲೇ ನೀವು ಗ್ರೈಂಡ್ ಮಾಡ್ಕೊಂಡ್ರೆ, ಪೌಡ್ರ್ ಮಾಡಕ್ ಹೋಯ್ತು ಅಂದ್ರೆ ಅದೆಲ್ಲ ಸ್ವಲ್ಪ ಅಂಟೆಂಟ್ ಆಗೇ ಬಂದ್ಬಿಡುತ್ತೆ. ಸ್ವಲ್ಪ ಇದು ಡ್ರೈ ಆಗಬೇಕು. ಡ್ರೈ ಆದ ತಕ್ಷಣ ಮಿಕ್ಸಿಲಿ ಹಾಕಿದ್ರೆ ಪೌಡ್ರ್ ರೆಡಿ ಆಗುತ್ತೆ. ಪೌಡ್ರ್ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಸಾಂಬಾರ್ಗೆ ಸ್ವಲ್ಪ ರೆಡಿ ಮಾಡ್ಕೊಳ್ತೀವಿ. ಒಳ್ಳೆ ಬದನೆಕಾಯಿ, ಆಲೂಗಡ್ಡೆ, ನುಗ್ಗೆಕಾಯಿ ಸಾಂಬಾರು ಮದುವೆ ಮನೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಮಾಡುವಂಥ ಗಟ್ಟಿ ಸಾಂಬಾರ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ಚಂದ್ರಪ್ಪನವ್ರು ತೋರಿಸ್ತಾರೆ. ಅದಕ್ಕೆ ಏನೇನು ಬೇಕೋ ಎಲ್ಲ ತಂದಿದ್ದಾರೆ. ಚಂದ್ರಪ್ಪನವರೇ, ಪುಡಿ ಮಾಡ್ಕೊಳ್ಳೋಣ. ಇದು ಪುಡಿಗೆಲ್ಲ ಹುರ್ಕೊಂಡಾಗಿದೆ. ಇದು ಮಾಡಿದ ತಕ್ಷಣ ಪುಡಿ ಆಗ್ಬಿಡುತ್ತೆ. ಓಕೆ, ಸಾಂಬಾರ್ ಮಾಡಕ್ಕೆ ಏನೇನು ತಂದಿದ್ರೆ ತೋರಿಸಿ ನನಗೆ. ನುಗ್ಗೆಕಾಯಿ ಸಾಂಬಾರ್ ಬೇಕಾಗುವ ಸಾಮಗ್ರಿಗಳು: ತಯಾರಿಸಿಕೊಂಡ ಸಾಂಬಾರ್ ಪುಡಿ, ತೊಗರಿಬೇಳೆ, ಅರಿಶಿನ, ನುಗ್ಗೆಕಾಯಿ, ಬಿಳಿ ಬದನೆಕಾಯಿ, ಒಣಮೆಣಸಿನಕಾಯಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಬೆಲ್ಲ, ಹುಣಸೆ ರಸ, ಇಂಗು, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಒಳ್ಳೆ ಗಟ್ಟಿ ಸಾಂಬಾರ್ ರೆಡಿನಾ? ಸಾಂಬಾರ್ ರೆಡಿ ಆಗುತ್ತೆ. ಓಕೆ, ಇನ್ಯಾಕೆ ಇನ್ನೇನ್ ಕೊಡ್ಲಿ ನಿಮ್ಗೆ? ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಲ್ಲ. ಓಕೆ, ಅದು ರೆಡಿ ಆಗುತ್ತೆ ಬಿಡಿ. ಇವಾಗ ಏನ್ ಕೊಡ್ಲಿ ನಿಮ್ಗೆ? ಚಿಕ್ಕದೊಂದು ಕುಕ್ಕರ್ ಕೊಡಿ. ಚಿಕ್ಕ ಕುಕ್ಕರ್ ಬೇಕಾ? ಕುಕ್ಕರ್ನ ಇಟ್ಟಾಗಿದೆ. ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕ್ಬೇಕಾಗತ್ತೆ. ಓಕೆ, ಬೇಳೆ ಮೊದಲೇ ಕೂಗಿಸ್ಕೊಂಡ್ಬಿಡ್ಬೇಕಲ್ಲ. 3 ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಇವಾಗ ಬೇಳೆ ಹಾಕ್ಬಿಟ್ಟು. ಹಾಗೆ ಎಷ್ಟಿದೆ ಬೇಳೆ? ಇದು ಒಂದು 100 ಗ್ರಾಮ್.
ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರ್ಶಿನ ಪುಡಿ. ಅರಿಶಿನ ಪುಡಿ. ಆಮೇಲೆ ತರಕಾರಿ ಏನು ಬೇಡವಾ ಇದಕ್ಕೆ? ಇವಾಗೇನು ತರಕಾರಿ ಹಾಕೋದು ಬೇಡ. ಮುಚ್ಕೋಣ. ಮುಚ್ಕೋಣ. ತೊಗೊಳ್ಳಿ. ಅದು ಕೂಗೋ ಅಷ್ಟರೊಳಗೆ ಎಷ್ಟು 3 ಕೂಗ್ಬೇಕಾ? 3 ಕೂಗಲಿ ನಾನು ಅದನ್ನ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ 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 ಓಕೆ. ಆ ಕಡೆ ಬೇಳೆ ಬೇಯ್ತಾ ಇರಲಿ. ನಮ್ಮ ಪುಡಿ ಸ್ವಲ್ಪ ತಣ್ಣಗಾಗಿದೆ ಈಗ. ಇದನ್ನೆಲ್ಲ ತೊಳಿ. ನಾವು ಕೆಲವು ದಿವಸಗಳಿಂದ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಪುಡಿಗಳನ್ನ ತೋರಿಸ್ತಾ ಇದ್ದೀವಿ. ಸಾಂಬಾರ್ ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತು. ಓಕೆ ಸರ್. ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಬಿಟ್ರೆ ಹ್ಮ್. ಈಗ ದಪ್ಪ ದಪ್ಪ ಪುಡಿ ಮಾಡಿ ಇಟ್ಕೋಬೇಕು. ಈ ಥರ ನೈಸ್ ಆಗೇನು ಮಾಡ್ಕೊಂಡಿಲ್ಲ. ಇದು ಇವಾಗ ನೀರು ಹಾಕಿ ರುಬ್ಕೊಳ್ಬೇಕು. ನೈಸ್ ಆಗಬೇಕು ಅಂದರೆ ಈ ಪುಡಿ ಮಾಡಿ ಇಟ್ಕೊಬಿಟ್ರೆ ಇದು ನಾವು ಬೇಕಾದಾಗ ನಾವು ಎಷ್ಟು ಬೇಕಷ್ಟು ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಒಂದೇ ದಿವಸಕ್ಕೆ ನೀರು ಹಾಕಿ ರುಬ್ಬಿಟ್ಟು ಆಗಲ್ಲ. ಇದು ಅವಾಗ 1 ತಿಂಗಳು ದೇಶಕ್ಕೆ ಆಗೋಷ್ಟು ಒಂದ್ಸರಿ ಮಾಡಿ ಇಟ್ಕೋಬೋದು ಈ ಥರ ಪುಡಿ. ಒಳ್ಳೆ ಅದ್ಭುತವಾದಂಥ ಸಾಂಬಾರ್ ಪುಡಿ. ಒಳ್ಳೆ ಎಲ್ಲ ಸಮಾರಂಭಗಳಲ್ಲಿ ನೀವು ತಿನ್ನೋವಂಥ ದಪ್ಪ ಮೆಣಸಿನ್ಕಾಯಿ, ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಲ್ಲಿ ಹಾಕಿ ಒಂದು ಒಳ್ಳೆ ಗಟ್ಟಿ ಸಾಂಬಾರು ಮಾಡಿರ್ತಾರೆ. ಆ ಸಾಂಬಾರು ಆದಮೇಲೆ ಒಂದು ತಿಳಿ ಸಾರು ತೊಗೊಂಬರ್ತಾರೆ. ಆ ಸಾಂಬಾರು ಮಾಡೋಕ್ಕೆ ಇದೇ ಥರ ಪುಡಿ ಮಾಡಿ ಇಟ್ಕೊಳ್ಳಿ. ಈ ಪುಡಿನ ಯಾವ ರೀತಿ ಮಾಡಿದ್ರು ಅಂತ ಒಂದ್ಸರಿ ನೋಡ್ಕೊಳ್ಳಿ. ಸಾಂಬಾರ್ ಪುಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಜೀರಿಗೆ, 50 ಗ್ರಾಂ ಕೊತ್ತಂಬರಿ ಬೀಜ, 75 ಗ್ರಾಂ ಬ್ಯಾಡಗಿ ಮೆಣಸಿನಕಾಯಿ, 2 ಸ್ಪೂನ್ ಗಸಗಸೆ ಹಾಕಿ ಹುರಿದು ನಂತರ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಫ್ರೈ ಮಾಡಿ. ಈ ಮಿಶ್ರಣ ತಣ್ಣಗಾದ ಮೇಲೆ ಪುಡಿ ಮಾಡಿಕೊಳ್ಳಿ. ಈಗ ಸಾಂಬಾರ್ ಪುಡಿ ಸಿದ್ಧವಾಗಿದೆ. ಏನಪ್ಪ ಕುಡಿಯ ಪೌಡ್ರನ್ನ ಈಗ ಪೌಡ್ರು ರೆಡಿ ಆಗಿದೆ. ಎಷ್ಟು ಅದ್ಭುತವಾಗಿರುವಂಥ ಸಾಂಬಾರ್ ಪೌಡ್ರ್ ತೋರಿಸಿದ್ದಾರೆ. ಸಾಂಬಾರ್ ಪೌಡರ್ ಎಲ್ಲ ನೋಡ್ಕೊಂಡಿದ್ದೀರಾ. ಇದೇ ಸಾಂಬಾರ್ ಪೌಡರ್ನ ಹಾಕಿ ಈಗ ಚಂದ್ರಪ್ಪನವರು ಫಟಾಫಟ್ ಅಂತ ಒಂದು ಒಳ್ಳೆ ಗಟ್ಟಿ ಸಾಂಬಾರ್ ಮಾಡಿ ತೋರಿಸ್ತಾರೆ. ಏನಂತೀರಾ ಚಂದ್ರಪ್ಪ? ಓಕೆ, ಶುರು ಮಾಡ್ಕೊಳ್ಳಿ ಚಂದ್ರಪ್ಪ. ಇಲ್ಲಿ ಯಾವಾಗಲೇ ಬೇಳೆ ಕೂಗಿದೆ, 2 ಸರಿ ಕೂಗಿದೆ. ಇವಾಗ ಈ ಸಾಂಬಾರ್ ಪುಡಿ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕೊಂಡು ನಮಗೆ ಈಗ ಎಷ್ಟು ಬೇಕೋ ಅಷ್ಟು ಹಾಕೊಂಡು ರುಬ್ಕೊಳ್ತೀವಿ. ಇದ್ದಿದ್ದಾಗೆ ಇರುತ್ತೆ, ಇನ್ನೊಂದು ದಿವಸ ಆಗುತ್ತೆ ಇದು. ಖಂಡಿತವಾಗ್ಲು. ಏನು ಕೊಡ್ಲಿ ನಿಮ್ಗೆ ರುಬ್ಕೊಳಕ್? ನಾನು ಚಿಕ್ಕ ಜಾರ್ ಹಾಕ್ತೀವಿ. ಚಿಕ್ಕ ಜಾರ್ ಸಾಕಾ? ಏನೇನು ಹಾಕೊಳ್ತೀರ ರುಬ್ಕೊಳಕ್ಕೆ? ನೋಡಿ ಇವಾಗ ಇದಕ್ಕೆ ಹಿಂಗ ಹಾಕಿಲ್ಲ ನಾನು. ಹಿಂಗಾಕಿಲ್ಲ. ಹಿಂಗೂ ಕೆಲವರು ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಮಾಡ್ಕೋಬೇಕಾದ್ರೆ ಹಾಕೊಂಡ್ರೆ ಜಾಸ್ತಿ ಪವರ್ಫುಲ್ ಹಿಂಗಲ್ಲ. ಇವಾಗ ಹಾಕೋಬೇಕು, ಎಷ್ಟು ಬೇಕಷ್ಟು ನಾವು ಮಾಡ್ಕೊಳ್ಳೋದಕ್ಕೆ ಬೇಕು. ಸ್ವಲ್ಪ ಹಿಂಗ ಹಾಕೋಬೇಕು ಅಷ್ಟೇ. ಆಯ್ತು. ಈ ಪುಡಿ ನಮಗೆ ಇಲ್ಲಿ ನಾವು ಮಾಡುವಂತ ಸಾಂಬಾರಿಗೆ ಎಷ್ಟು ಬೇಕಷ್ಟು ಬೇಕಾಗುತ್ತೆ. ಒಂದು 3 ಸ್ಪೂನ್. 3 ಸ್ಪೂನ್. ಚಂದ್ರಪ್ಪ, ಸಾಂಬಾರು ಗಟ್ಟಿಗಿರ್ಬೇಕು, ನೀರಂಗಿರ್ಬಾರ್ದು. ಸರಿ, ಇನ್ನೊಂದು ಸ್ಪೂನ್ ಹಾಕೊಳ್ಳೋಣ. ಗಟ್ಟಿ ಬೇಕಂದ್ರೆ ಗಟ್ಟಿ ಬೇಕು. ಸಾಂಬಾರ್ ಅಂತಾನೆ ಗಟ್ಟಿ. ಇದು ತಿಳಿ ಸಾರು ಮಾಡ್ತೀವಲ್ವಾ? ಹೌದು. ಇದು ನೀರಂಗಿತ್ತು ಅಂದ್ರೆ ಈಗ ಒಂದು 5 ಸ್ಪೂನ್ ಹಾಕೊಂಡಿದ್ದೀನಿ. ಓಕೆ, ಡನ್. ಆಗೋಷ್ಟಿಗೆ ಅವ್ರ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಒಂದು ಒಬ್ಬರಿಗೆ ಒಂದು ಸ್ಪೂನ್ ಲೆಕ್ಕ ಹಾಕೊಂಡ್ರೆ ಸಾಕು. ಒಬ್ರಿಗೆ 1 ಸ್ಪೂನ್ ಲೆಕ್ಕ ಹಾಕೊಂಡ್ರೆ ಸಾಕು. ಇದನ್ನು ನೀರು ಹಾಕಿ ಸ್ವಲ್ಪ ರುಬ್ಕೊಳ್ತೀರಾ? ಏನ್ ಹಾಕೊಳ್ಳಲ್ವಾ ಅದಕ್ಕೆ? ಬೇರೆ ಏನು ಹಾಕೊಳ್ಳೋದು ಎಲ್ಲ ಹಾಕಿದೀವಲ್ಲ. ರುಬ್ಕೊಳ್ಳೋದೇನಕ್ಕೆ? ನೈಸ್ ಹಾಕ್ಬೇಕಲ್ಲ ಇದು. ಇನ್ನೂ ಚೆನ್ನಾಗಿ ನೈಸ್ ಆಗಲಿ. ಓಪನ್ ಮಾಡೋಣ ಇದನ್ನ. ಓಪನ್ ಮಾಡೋಣ. ಅದಿರಲಿ ಒಂದು ಸ್ವಲ್ಪ. ಇನ್ನೂ ಸ್ವಲ್ಪ ಕೆಲಸ ಇದೆಯಾ? ಬಾಣಲೆ ಕೊಡಿ ನನಗೆ. ಇದು ಬಾಣಲಿ ಬೇಕಾ? ಸ್ವಲ್ಪ ಎಣ್ಣೆ ಹಾಕ್ಲಾ? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಜಜ್ಜಿರುವಂತ ಬೆಳ್ಳುಳ್ಳಿ,
ಹಾಕ್ತೀರಿ ಎಷ್ಟು? ಈರುಳ್ಳಿ ಹಾಕ್ತಾ ಇದ್ದೀರಿ ಈಗ. ಓಕೆ, ಈರುಳ್ಳಿ ಹಾಕಿ. ಈರುಳ್ಳಿ ಒಂದೆರಡು ಈರುಳ್ಳಿ ಅಷ್ಟು ಹಾಕ್ತಾ ಇದ್ದೀನಿ. ಸಾಕಲ್ವಾ ಈರುಳ್ಳಿ? 2 ಈರುಳ್ಳಿ ಸಾಕಲ್ವಾ? ಈರುಳ್ಳಿ ಸಾಕು. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಎಷ್ಟು? ಅದು ಒಂದು ಒಂದು ಹಾಕ್ತಿದ್ದೀನಿ. ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ ಇದಕ್ಕೆ. ಓಹೋ, ಒಳ್ಳೆ ಗಟ್ಟಿಯಾದಂಥ ಸಾಂಬಾರ್ ರೆಡಿ ಆಗ್ತದೆ. ಮನೇಲಿ ಮಾಡ್ಕೋಬೋದು ನೀವು. ತುಂಬ ಜನ ಕೇಳಿದ್ದಾರೆ ನಮಗೆ, ಇಮೇಲ್ ಮಾಡಿ ಲೆಟ್ರ್ಗಳನ್ನೆಲ್ಲ ಬರೆದು ಕೇಳಿದ್ದಾರೆ, ಸರ್ ಸಾಂಬಾರ್ ಮಾಡೋದು ತೋರಿಸಿ ಅಂತ. ಅಂಥವ್ರು ಎಲ್ಲರ ಆಸೆ ಈ ತಿಂಗಳಿಗೆ ನೆರವೇರ್ಬಿಡುತ್ತೆ. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಥರ ಪೌಡ್ರ್ಗಳನ್ನ ನಾವು ತೋರಿಸ್ಬಿಟ್ಟಿದ್ದೀವಿ, ಗೊಜ್ಜುಗಳನ್ನ ತೋರಿಸ್ತಿದ್ದೀವಿ. ಅದು ಈಗ ಗಟ್ಟಿಯಾದಂಥ ಸಾಂಬಾರು ಯಾವ ರೀತಿ ಇರಬೇಕು ಅಂತ ಚಂದ್ರಪ್ಪ ತೋರಿಸ್ತಾ ಇದ್ದಾರೆ. ಆಗಿದೆ ಇಲ್ಲ? ಇದನ್ನ ಅದಕ್ಕೆ ಹಾಕದ? ಹೌದು, ಇದ್ರಲ್ಲಿ ಅದ್ರಲ್ಲಿ ಹಾಕೋಬೋದು. ಇದಕ್ಕೆ ಹಾಕೊಳ್ತೀವ? ಬದನೆಕಾಯಿ ಹಾಕೊಂಡಿದ್ದೀನಿ. ಬದನೆಕಾಯಿ ಹಾಕಿದ್ದೀರಾ? ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದ ಚಂದ್ರಪ್ಪ? ಅವರು ಹಾಕೋಬಹುದು. ಹೀರೆಕಾಯಿ ಹಾಕ್ಬೋದು, ಸೋರೆಕಾಯಿ ಹಾಕ್ಬೋದು. ಈ ಬ್ರಾಹ್ಮಣರೆಲ್ಲ ಕುಂಬಳಕಾಯಿ ಹಾಕ್ತಾರೆ, ಕುಂಬಳಕಾಯಿ ಹಾಕೊಳ್ತಾರ? ಓಹೋ. ಇದು ನುಗ್ಗೆಕಾಯಿ ಸಾಂಬಾರಲ್ವ, ಅದಕ್ಕೆ ಇದಕ್ಕಿಷ್ಟ ನುಗ್ಗೆಕಾಯಿ ಸಾಕು. ಇದಕ್ಕೆ ನುಗ್ಗೆಕಾಯಿ ಬದನೆಕಾಯಿ ಇದ್ರೆ ಕ್ಯಾಪ್ಸಿಕಮ್ ಬೇರೆ ಹಾಕಿದೀವಿ. ಬೇಕಾದ್ರೆ ಸ್ವಲ್ಪ ಆಲೂಗಡ್ಡೆ ಹಾಕೋಬಹುದು. ಓಹೋ, ಏನೋ ಮಾಡಿದ್ರಿ ಚಂದ್ರಪ್ಪ ನೀವು ಟಕ್ಕಂತ? ಗೊತ್ತೇ ಆಗ್ಲಿ ನಮ್ಗೆ ಏನ್ ಮಾಡಿದ್ರಿ ಅಂತ. ಏನು ಎಲ್ಲ ಒಗ್ಗರಣೆ ಮಾಡಿ ಬೇಳೆ ಬೇಯಿಸಿರೋದಕ್ಕೆ ಹಾಕೊಂಡಿದ್ದೀನಿ. ಬೇಯಿಸಿರೋ ಬೇಳೆದಕ್ಕೆ ಬೇಳೆ ಎಲ್ಲ ಬೆಂದಿದೆ. ಓಹೋ, ಮೊಸರಾಗ್ಬಿಟ್ಟಿದೆಲ್ಲ. ಇವಾಗ ತರಕಾರಿ ಜೊತೆಲಿ ಇನ್ನೂ ಬೇಯ್ತೈತೆ. ಟೊಮೊಟೊನು ಒಂದು ಟೊಮೊಟೊ ಸ್ವಲ್ಪ ಸಾಕು ಅನ್ಸುತ್ತೆ, ತರಕಾರಿ ಜಾಸ್ತಿ ಆಗಿರ್ಬೋದು. ಸ್ವಲ್ಪ ನೀರು. ಒಳ್ಳೆ ಗಟ್ಟಿಯಾದಂತ ಯೆಲ್ಲೋ ಕಲರ್ ಸಾಂಬಾರ್ ಬರ್ತಾ ಇದೆ. ಒಳ್ಳೆ ನುಗ್ಗೆಕಾಯಿ ಸಾಂಬಾರ್ ಇದು. ಮಸಾಲೆ ಹಾಕೋಣ. ಮಸಾಲ ರುಬ್ಕೊಂಡಿರುವಂತ ಮಸಾಲ, ನಾವು ಆ ಪೌಡರ್ನ ಮಾತ್ರ ನುಣ್ಣಾಗಿ ರುಬ್ಕೊಂಡಿದೀವಲ್ಲ. ಹೌದು. ಸ್ವಲ್ಪ ಹುಳಿ ಬೇಕಾ? ಹುಳಿ ಹಾಕ್ತೀವಿ. ಸರಿ, ಎಲ್ಲ ತಿಂದು ಹೋಗ್ತಾ ಇದೆ ಯಾವಾಗಲೇ ಚಂದ್ರಪ್ಪ. ಬೇಯ್ಬೇಕು ಸರ್, ಇವಾಗ ಹಾಕಿರೋದಲ್ವಾ. ಸ್ವಲ್ಪ ಹುಳಿ ಹಾಕಿದಿರಲ್ಲ ಸರ್? ಸ್ವಲ್ಪ ಹುಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡ್ತು. ಉಪ್ಪು ಹಾಕಿಲ್ಲ ಇನ್ನು ನಾವು. ಓಕೆ. ಅನಿಸುತ್ತೆ. ಸ್ವಲ್ಪ ಬೆಲ್ಲ. ಸ್ವಲ್ಪ ಬೆಲ್ಲ ಇಷ್ಟೇ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಕಾಗಿದೆ ಸರ್. ಎಲ್ಲ ಹಾಕಾಗಿದೆ. ಗಟ್ಟಿ ಸಾಂಬಾರ್ ರೆಡಿ ಆಗಿದೆ ಅಂತ ತಿಳ್ಕೊಂಬಿಡಿ. ಅದ್ಭುತವಾಗಿ ರೆಡಿ ಆಗಿದೆ. ಹಾಕೊಂಡು ಪಕ್ಕದಲ್ಲಿ ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಆಗಿರೋ ಸ್ವಲ್ಪ ಅನ್ನ ಇಟ್ಕೊಂಡು ಬಾರಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಈಗ ಮುಚ್ಕೋಣ. ಎಷ್ಟು? 2 ಮಿನಿಟ್ಸ್ ಈಗ ಅಷ್ಟೇ. ಒಂದು ವಿಷಲ್ ಹಾಕ್ರಿ ಸರ್. ಚಂದ್ರಪ್ಪ, ಕುಕ್ಕರ್ ತಣ್ಣಗಾಗಿರ್ಬೋದಲ್ವಾ? ತಣ್ಣಗಾಗಿದೆ. ಆಗಿದೆ ನೋಡುವ. ಆಗಿದೆ ಹೇಳ್ಬಿಡೋಣ. ಹಾ, ನಿಧಾನ. ಇಲ್ಲ, ಆಗಿದೆ ನೋಡಿ. ಘಮ ಘಮಿಸುವ ಸಾಂಬಾರ್ ಬರ್ತದೆ. ಓಹೋ, ಅದ್ಭುತವಾದ ಸಾಂಬಾರು ರೆಡಿ ಆಗೋಯ್ತು ಅಷ್ಟೇ ಅಲ್ವಾ? ರೆಡಿ ನೋಡಿ, ರೆಡಿ ಆಗೋಯ್ತು. ಏನಿದ್ರೆ ಗಟ್ಟಿಯಾಗಿ ಆಗಿದೆ ನಾನು ಹೇಳ್ದಾಗೆ. ನೀವು ಇನ್ನೂ ಗಟ್ಟಿ ಬೇಕಾದ್ರೆ ಜಾಸ್ತಿ ಗಟ್ಟಿ ಮಾಡಿದ್ರು ಅಷ್ಟೇ. ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಹಿಂಗೆ ಇರ್ಬೇಕು. ನಿಧಾನಕ್ಕೆ ಹಾಕಿ, ಅರ್ಜೆಂಟ್ ಇಲ್ಲ. ಇದು ರೀ ಸಾಂಬಾರ್ ಅಂದ್ರೆ. ಈ ತರ ಸಾಂಬಾರ್ ತಿನ್ನಕ್ಕೆ ಎಷ್ಟು ದಿವಸದಿಂದ ಕಾಯ್ತಾ ಇದ್ರಿ? ನುಗ್ಗೆಕಾಯಿ ಸಾಂಬಾರು, ಗಟ್ಟಿ ನುಗ್ಗೆಕಾಯಿ ಸಾಂಬಾರು ಇದು. ನಾನು ಹೆಂಗ್ ಅನ್ಕೊಂಡಿದ್ನೋ ಹಂಗೆ ಮಾಡಿದೀರಾ. ಇರ್ಬೇಕ್ರಿ, ಹೇಳಿ ಕರೆಕ್ಟ್ ಆಗಿ. ಕರೆಕ್ಟ್ ಬಂದಿದೆ.
ಹಿಂಗಿರ್ಬೇಕು ತಾನೆ ಸಾಂಬಾರ್ ಅಂದ್ರೆ. ನಿಮ್ಗೆ ಕರೆಕ್ಟಾಗಿ ಬಂದಿದ್ಯಾ, ನನಗೆ ಹೆಂಗಿರ್ಬೇಕಂತ ಅನ್ನೋದಕ್ಕೆ ನೀವು ಗಟ್ಟಿ ಇರಬೇಕು ಅಂದ್ರೆ ನಿಮ್ಮ ಅದಕ್ಕೆ ಇದ್ರೆ ಸರಿ. ಕರೆಕ್ಟ್ ನಮ್ಮದಾದ್ರೆ ಇದೆ ಸಾಂಬಾರ್ ಅಂದ್ರೆ ಹಿಂಗಿರ್ಬೇಕು. ಓಕೆ, ಸಾಂಬಾರ್ ರುಚಿ ನೋಡ್ಬೇಕು, ಸಾಂಬಾರ್ ಒಂದು ಟೇಸ್ಟ್ ಮಾಡ್ಬೇಕು. ಸ್ವಲ್ಪ ಅದಕ್ಕೆ ಹಾಕೊಂಡು ಟೇಸ್ಟ್ ಮಾಡಿ. ಕೊಡಿ, ಸ್ವಲ್ಪ ಅನ್ನ ಕೊಡಿ. ಇಲ್ಲಿ ಉಲ್ಟಾ ಹೊಡಿದಿನ. ಓ ಸಾಕು, ತಗೊಂಬನ್ನಿ. ಓಹೋ ಚಂದ್ರಪ್ಪ, ಇಷ್ಟೊಂದು ಅನ್ನಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ. ತಾಳ್ರಿ ಒಂದು ನಿಮಿಷ. ಇಷ್ಟೊಂದು ಅದ್ಭುತವಾಗಿರುವಂತ ನುಗ್ಗೆಕಾಯಿ ಸಾಂಬಾರನ್ನು ನೀವು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾಳೆ ಏನ್ ಮಾಡ್ತೀರಾ ನಿಮ್ಮನೆ ಸಾಂಬಾರು? ಸದ್ಯಕ್ಕೆ ನೋಡ್ಕೊಳ್ಳಿ, ಸಖತ್ತಾಗಿ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ನುಗ್ಗೆಕಾಯಿ ಸಾಂಬಾರ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ತೊಗರಿಬೇಳೆ, ಎಣ್ಣೆ, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಒಂದು ಮಿಕ್ಸಿ ಜಾರ್ಗೆ ಇಂಗು, ಸಾಂಬಾರ್ ಪುಡಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ನುಗ್ಗೆಕಾಯಿ, ಬಿಳಿ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಕುಕ್ಕರ್ನಲ್ಲಿರುವ ಬೆಂದ ಬೇಳೆಗೆ ಹಾಕಿ ಟೊಮೆಟೊ, ರುಬ್ಬಿಕೊಂಡ ಮಸಾಲ, ಹುಣಸೆ ರಸ, ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಈಗ ರುಚಿಯಾದ ನುಗ್ಗೆಕಾಯಿ ಸಾಂಬಾರ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಿ. ಅದು ಕೊಡಿ, ತೊಳಿ ಸ್ವಲ್ಪ ಇಲ್ಲಿ. ಹಾ ಸರಿ ಮಾಡಿದಿರ ಸ್ವಲ್ಪ ತಾಳಿ. ನನಗೆ ಕೊಡ್ತಾ ಇದ್ರ ಟೇಸ್ಟ್? ಹೆಂಗ ನೀವು ತಿಂದ್ರೇನೋ ನಾವು ತಿಂದ್ರೆ ಸಾಂಬಾರ್ ನೀರು ತಿನ್ನಿ, ಅನ್ನ ನಾನು ತಿಂತೀನಿ. ಹಾ ನೋಡಿ, ಡಿಸೈನ್ ತಾನೇ ಬೀಳ್ತದೆ. ಅದು ಯಾರು ಅನ್ಕೋಬೇಕು ಡಿಸೈನ್ಗೆ ಹಾಕಿದ್ದಾರೆ ಅಂತ, ಹಂಗೆ ಬೀಳ್ತದೆ ನೋಡಿ. ಇದನ್ನೊಂದು ತೋರಿಸ್ಬಿಡ ಅಂತೀರಾ? ನೋಡ್ಸ್ಬಿಡ. ಕೊಡಿ ಬಿಡಿ, ಇಲ್ಲಿ ಇಟ್ಕೊಳ್ಳಿ, ಇದನ್ನ ಇಡೀ ಸಾಕದನ್ನ ಬಿಡಿ. ಈ ಸಾಂಬಾರ್ ಜೊತೆ ತಿಂದಿಲ್ಲ ಅಂದ್ರೆ, ಅನ್ನದ ಜೊತೆ ತಿಂದಿಲ್ಲ ಅಂತ ಹೇಳಿದ್ರೆ ರುಚಿಯಾಗಿ ಗೊತ್ತಾಗುತ್ತೆ. ತುಪ್ಪ ಸ್ವಲ್ಪ ಹಾಕೊಂಡಿದ್ರೆ, ತುಪ್ಪ ಕೊಡ್ಲಾ ಸ್ವಲ್ಪ? ತಾಳ್ರಿ, ಸರಿ ಇದೆ. ತುಪ್ಪ ಸ್ವಲ್ಪ ಹಾಕೊಂಡ್ರೆ ಇಲ್ಲಿ ತುಪ್ಪ ಹಾಕೋಣ. ಅದ್ಭುತವಾಗಿದೆ. ಅದ್ಭುತವಾಗಿದೆ. ಸರಿ ಸರ್. ಬೆಂಗಳೂರು, ಮೈಸೂರಲ್ಲೆಲ್ಲ ಇದು ಸಾಂಬಾರು ಚೆನ್ನಾಗಿರುತ್ತೆ. ಮತ್ತೆ ನೀವು ಎಲ್ಲ ಕಡೆನೂ ಇದು ಮೆಡ್ರಾಸಲ್ಲೂ ಈ ಸಾಂಬಾರು ಲೈಕ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತಪ್ಪ. ಚಂದ್ರಪ್ಪ ಅವ್ರು ಮಾಡಿದಂತ ನುಗ್ಗೆಕಾಯಿ ಸಾಂಬಾರು ಬಾಯಿಲ್ ನೀರು ಬರ್ಸ್ತಾ ಇದೆ. ತುಪ್ಪ ಬೇರೆ ಹಾಕ್ತೀನಿ. ನೀವು ತುಪ್ಪ ಹಾಕಿದ್ರೆ ಆಮೇಲೆ ತಿರ್ಗಾ ಪ್ರೋಗ್ರಾಮ್ ಮಾಡ್ಬೇಕ್ರಿ. ಕೈ ರುಚಿ ತೋರ್ಸಕ್ ಇನ್ನೊಬ್ರು ಬಂದಿದ್ದಾರೆ. ನೀವು ಇದೊಳಗೆ ತಿನ್ಸ್ಬಿಟ್ರೆ ಪಾಠ ಮಾಡ್ಬೇಕಾಗುತ್ತೆ. ಬೇಡ ಅಂತ ನಿಲ್ಸಿದೀನಿ. ತುಂಬಾ ಅದ್ಭುತವಾಗಿದೆ. ನಿಮ್ಮಲ್ಲಿ ಮಾಡಿ ನಮಗ್ ತಿಳಿಸಿ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಹೆಸರು? ಹರಿತಾ. ಹರಿತಾ, ಎಲ್ಲಿಂದ ಬರ್ತಾ ಇದ್ದೀರಾ? ಆಲ್ಸೋ. ಏನ್ ಮಾಡ್ಕೊಂಡಿದ್ದೀರಾ ಹರಿತಾ? MSc ಮಾಡಿದ್ದೀನಿ. MSc ಮಾಡ್ಕೊಂಡು ಮನೇಲೇ ಇದ್ದೀರಾ? ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡ್ತಾ ಇದ್ದೀನಿ. ಮನೇಲೆ ಕುತ್ಕೊಂಡು ಸಂಪಾದನೆ ಮಾಡ್ಕೊಂಡು ಜೊತೆಗೆ ಅಡಿಗೆ ನೋಡ್ಕೊಂಡು ನಮ್ಗೆಲ್ಲ ಮೇಲ್ ಕಳಿಸಿ ಇಲ್ಲಿಗೆ ಬಂದಿದ್ದೀರಾ. ಇವತ್ತು ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಕೋವಾಯಿಂದ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಕೋವಾಯಿಂದ ಗುಲಾಬ್ ಜಾಮೂನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ನೀವು? ಖೋವಾ ಗುಲಾಬ್ ಜಾಮೂನ್ ಬೇಕಾಗುವ ಸಾಮಗ್ರಿಗಳು: 100 ಗ್ರಾಂ ಸಪ್ಪೆ ಖೋವಾ, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 ಟೀ ಸ್ಪೂನ್ ಕಾರ್ನ್ಫ್ಲೋರ್, 1 ಕಪ್ ಸಕ್ಕರೆ, ಏಲಕ್ಕಿ ಪುಡಿ. ಇಷ್ಟಿದ್ರೆ ಸಾಕಾ? ಸಾಕು. ಗುಲಾಬ್ ಜಾಮೂನ್ ರೆಡಿ ಮಾಡ್ಬೋದಾ? ರೆಸ್ಟೋರೆಂಟ್ ತರ ಗುಲಾಬ್ ಜಾಮೂನ್. ರೆಸ್ಟೋರೆಂಟ್ ತರ ಗುಲಾಬ್ ಜಾಮೂನು. ಒಳಗಡೆ ಉಂಡೆ ಎಲ್ಲ ಇರಬಾರ್ದು, ಸ್ಮೂತ್ ಆಗಿರ್ಬೇಕು. ಬಾಯಲ್ಲಿ ಕರಗ ಒಳಗೆ ಹೋಗ್ಬೇಕು. ಉಂಡೆ ಗೋಲಿ ತರ ಎಲ್ಲ ಇರಬಾರ್ದು, ಬಾಲ್ ಆಡಂಗ್ ಇರಬಾರ್ದು. ಚೆನ್ನಾಗಿ ಬರುತ್ತಾ? ಓಕೆ, ಹರಿತ ಅವ್ರು ಬಂದಿದ್ದಾರೆ, ಅಲ್ಸ್ನಿಂದ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಸಿಕ್ಕಾಪಟ್ಟೆ ಸರಿ ಮೇಲ್ ಮಾಡಿದ್ರು. ಮುಳ್ಳಿಯವರೇ, ನಾನು ಬಂದ್ ಮಾಡಿ ತೋರಿಸ್ತೀನಿ, ನಮ್ ಕೈ ರುಚಿ ಒಂದ್ಸರಿ ನೋಡ್ರಿ ಅಂತ. ಓಕೆ ಮೇಡಮ್, ಏನ್ ಕೊಡ್ಲಿ ನಿಮ್ಗೆ ನಾನು? ಬೌಲ್ ಕೊಡ್ಲಾ? ಕೊಡಿ. ಈ ಬೌಲ್ ಬೇಡ, ಈ ಬೌಲ್ ತಗೊಳ್ಳಿ. ಮುಂಚೆ ಶುಗರ್ ಸಿರಪ್ ಮಾಡ್ಕೊಡಿ. ಯಾರು ಇದ್ದೀರಾ ಮಲ್ಲೆ ಹರಿತಾ? ನಾನು, ನನ್ನ ಹಸ್ಬೆಂಡ್, ನನ್ನ ಸನ್. ಹೌದಾ? ಎಷ್ಟು ಜಾಮೂನ್ ಮಾಡ್ತಾ ಇದ್ದೀರಾ ನಮ್ಗೆಲ್ಲ ಇವತ್ತು ನೀವು? 200 ಗ್ರಾಮ್ಸ್ ಕೋವಾ, 2 ಕಪ್ಸ್ ವಾಟರ್. ಸಿಕ್ಕಾಪಟ್ಟೆ ಮೆಜರ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್. 1 ಕಪ್ಪು ನೀವೇನಾದ್ರು ಸಕ್ಕರೆ ತಗೊಂಡ್ರೆ ಅದಕ್ಕೆ 2ರಷ್ಟು ನೀರು ಹಾಕ್ಬೇಕು. ಏನು ಮಗನ ಹೆಸರು? ರಾಜೀವ್. ರಾಜೀವ್. ಯಜಮಾನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರಿ? ಬಿಸ್ನೆಸ್, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರಾ? ಇನ್ನು ಸ್ವಲ್ಪ ನೀರು ಹಾಕ್ಲಾ? ಸಾಕಾ? ಹರಿತಾ, ಎಷ್ಟು ನಿಮಿಷ ಇದು ಪಾಕ ಬರ್ತದೆ? ಇದು 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಪಾಕ ಬರಬೇಕು. ಒಂದೇ 1 ಸ್ಟ್ರಿಂಗ್. ಇದು ನೀವೆಲ್ಲಿ ಕಲ್ತಿದ್ದು? ನಾನು ಸುಮಾರು ಯೂಶಲಿ ಜಾಮೂನ್ ಅಂತ ಏನ್ ಮಾಡ್ತಾರೆ, ಹೋಗ್ತಾರೆ ಪ್ಯಾಕೆಟ್ ತರ್ತಾರೆ, ಕಲಿಸ್ತಾರೆ, ಹಾಕ್ತಾರೆ, ಒಳಗಡೆ ಉಂಡೆ ಬಿಟ್ಕೊಂಡು ಒಂದ್ ಜಾಮೂನ್ ಮಾಡ್ತಾರೆ. ಇವಾಗ ನೀವು ಇದನ್ನ ಎಲ್ಲಿ ಕಲ್ತ್ರಿ? ಇದು ನಾನು ನನ್ನ ಫ್ರೆಂಡ್ಸ್. ನಾನು ಸುಮಾರು ಈ ಅಡಿಗೆ ಶೋಸ್ ಎಲ್ಲ ನೋಡ್ತಾ ಇದ್ದೆ.
ನೋಡಿ ನೋಡಿ ಕಲ್ತಿರೋದಾ? ನೋಡಿ ಕಲ್ತಿದ್ದು. ಇವತ್ತೇ ಫಸ್ಟ್ ಮಾಡಕ್ ಬಂದಿದ್ದೀರಾ? ಇಲ್ಲ ಇಲ್ಲಿ ಮಾಡೋದು ಫಸ್ಟ್. Okay. ಮಾಡಿದ್ದೀನಿ ಸುಮಾರು. ಎಷ್ಟೊಂದು ಅರ್ಧ ಗಂಟೆ ಬೇಕಾಗುತ್ತಲ್ಲ? ಇಲ್ಲ ಇಲ್ಲ ಒಂದು 10 ಮಿನಿಟ್ಸ್ ಸಾಕು. 10 ಮಿನಿಟ್ಸ್ ಆಗುತ್ತೆ. ವೆಜ್ ನಾನ್ ವೆಜ್ ಆಮಲ್ಲಿ? ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಏನ್ ಮಾಡ್ತೀರಾ ಚೆನ್ನಾಗಿ? ಚೆನ್ನಾಗಿ ದಮ್ ಬಿರಿಯಾನಿ ಮಾಡ್ತೀನಿ. ಯಜಮಾನ್ರು ಗೊತ್ತಾ? ಯಜಮಾನ್ರು ಇಷ್ಟಪಡ್ತಿರ್ತಾರಾ? ಎವ್ರಿ ವೀಕ್ ಮಾಡ್ತೀನಿ. ಎವ್ರಿ ಸಂಡೇ ದಮ್ ಬಿರಿಯಾನಿ. ವೆರಿ ಗುಡ್ ವೆರಿ ಗುಡ್. ಇದು ಕೋವಾ, ಸಪ್ಪೆ ಕೋವಾ. ಎಷ್ಟು 200 ಗ್ರಾಮ್ಸ್ ಇದೆ. 200 ಗ್ರಾಮ್ಸ್ ಇದೆ ಮೇಡಮ್. ಸ್ವಲ್ಪ ನಾದ್ಕೋಬೇಕು, ಸ್ಮೂತ್ ಆಗಿ ಮಾಡ್ಕೋಬೇಕು. ಅಂದ್ರೆ ನೀವು ಹೇಳ್ತಾರೆ ಸಣ್ಣ ಸಣ್ಣ ಜಾಮೂನ ದಪ್ಪ ಜಾಮೂನ 50 ಆಗುತ್ತೆ? ಮೀಡಿಯಂ 200 ಗ್ರಾಮ್ಸ್ 50 ಆಗುತ್ತೆ. ಈಗ ಇದು 100 ಗ್ರಾಮ್ಸ್ ಇದೆ. 50 ಗ್ಯಾರಂಟಿ ಆಗುತ್ತಾ? 50 ಆಗಲ್ಲ, ಈಗ 25 ಕೋವಾ ಜಾಮೂನು ತುಂಬಾ ಫೇಮಸ್. ಎಲ್ಲಾ ಕಡೆ ಕೋವಾ ಜಾಮೂನೇ ಮಾಡ್ತಾರೆ. ಕೋವಾಯಿಂದ ಮಾಡ್ತಾರೆ, ಮಿಲ್ಕ್ ಪೌಡರ್ ಇಂದಾನು ಮಾಡ್ತಾರೆ. ಅಲ್ಲ, ಕೋವಾಯಿಂದ ಮಾಡೋದು ಜಾಸ್ತಿ ಚೆನ್ನಾಗಿರುತ್ತೆ. ಹೌದು, ಬಾಯಿಲ್ ಹಾಕೊಂಡ ತಕ್ಷಣ ಗೊತ್ತಾಗುತ್ತೆ ಕೋವಾಯಿಂದ ಮಾಡಿರೋ ಜಾಮೂನೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ವಿ. ಅದು ಕೋವಾ ಜಾಮೂನ್ ಆಗುತ್ತೆ. ಪರವಾಗಿಲ್ಲ, ಜಾಮೂನಿಗೆ ಒಂದು ಮಿಲ್ಕ್ ಪೌಡರ್ ಹಾಕಿರ್ತಾರೆ. ಈಗ 1 ಸ್ಪೂನ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಇದು ಕಾರ್ನ್ ಫ್ಲವರ್. ಅದು 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಮೈದಾ ಮತ್ತೆ ಕಾರ್ನ್ ಫ್ಲವರ್ ಹಾಕ್ತಾರೆ. ಮೈದಾ ಒಂದು ಟೇಬಲ್ ಸ್ಪೂನ್, ಕಾರ್ನ್ ಫ್ಲವರ್ 1 ಟೀ ಸ್ಪೂನ್. ಮಗನಿಗೆ ಎಷ್ಟು ವರ್ಷ? 11 ಇಯರ್ಸ್. 11 ಇಯರ್ಸ್. ಸ್ಕೂಲಿಗೆ ಹೋಗ್ತಾ ಇದ್ದಾನೆ? ಯಾವ ಸ್ಕೂಲಿಗೆ ಹೋಗ್ತಾ ಇದ್ದಾನೆ? SSB ಇಂಟರ್ನ್ಯಾಷನಲ್, ಇಂದಿರಾನಗರ್. ಇಂದಿರಾನಗರದಲ್ಲಿ. ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಯಾವ ಕಂಪ್ನಿ ಮಾಡ್ತಾ ಇದ್ದೀರಾ ನೀವು? ಇಂಡಿವಿಜುವಲ್ ಆಗೇ ಮಾಡ್ತಾ ಇದ್ದೀರಾ? CBA ಸಿಸ್ಟಮ್ಸ್ ಅಂತ ಇಂದಿರಾನಗರ್ ಹೆಡ್ ಆಫೀಸ್. ಅದು US. ಅಂದ್ರೆ ನೈಟ್ ಎಲ್ಲ ಇದಿರ್ಬೇಕು ನೀವು? ಇಲ್ಲ ಇಲ್ಲ, ಡೇ ಟೈಮ್ ರೆಕಾರ್ಡಿಂಗ್ ಮಾಡಿ. ಡೇ ಟೈಮ್. ಚೆನ್ನಾಗಿದ್ಯಾ? ಸಂಪಾದನೆ ಎಲ್ಲ ಚೆನ್ನಾಗಿದ್ಯಾ? ಲ್ಯಾಂಗ್ವೇಜ್ ಎಲ್ಲ ನೀಟಾಗಿ ಅರ್ಥ ಆಗುತ್ತಾ? US ಅಲ್ಲಿ ತುಂಬಾ ಡಾಕ್ಟರ್ಸ್ ಇಂಡಿಯನ್ಸೇ. ಹೌದಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ನಾನು ಒಂದು 7 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. 7 ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ ಟ್ರಾನ್ಸ್ಕ್ರಿಪ್ಷನ್? ಮೊದಲೆಲ್ಲ ಒಂದು 12 ವರ್ಷದಿಂದ ಪೂರ್ತಿ ಎಲ್ಲಿ ಕೇಳಿದ್ರೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತಾನೆ ಮಾತಾಡ್ತಾ ಇದ್ರು. ಆಮೇಲೆ ಹಾಗೇ ನಿಂತೋಯ್ತದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಅಲ್ಲ? ಏಲಕ್ಕಿ ರೌಂಡ್ಸ್ ಮಾಡ್ಕೊಳ್ಳಿ. ಅದೇ ನೀವು ಕೋವಾನೇ ಜಾಸ್ತಿ ಹಾಕಿದಿರಲ್ವಾ? ಮೈದಾ ಹಿಟ್ಟು ಜಸ್ಟ್ ಫಾರ್ ಬೈಂಡಿಂಗ್ ಪರ್ಪಸ್ ಅಷ್ಟೇ. ಬೈಂಡ್ ಆಗ್ಬೇಕಲ್ಲ. ರೌಂಡ್ ಆಗಿ ಮಾಡ್ತೀರಾ ಚಪ್ಪಟೆಗೆ ಮಾಡ್ತೀರಾ? ರೌಂಡ್. ಇವಾಗ ಸ್ವಲ್ಪ ಚಪ್ಪಟೆಗೆ ಮಾಡೋದು ಫೇಮಸ್ ಆಗ್ಬಿಟ್ಟಿದೆಲ್ಲ ಆ ಕಡೆ. ನೀವು ರೌಂಡ್ ನಿಲ್ಸ್ಬಿಟ್ಟು ಬಲ್ಜ್ ಮಾಡ್ಬಿಡ್ತಾ ಇದ್ದಾರೆ. ಕಜ್ಜಾಯ ಹತ್ರ ಇರುತ್ತೆ. ನಾನು ರೌಂಡೇ ಮಾಡಿ. ಈ ಬಾಲ್ಸ್ ರೌಂಡ್ ಆಗಿ ಇರ್ಬೇಕು. ಬ್ರೇಕ್ಸ್ ಇದ್ರೆ ಬ್ರೇಕ್ ಆಗ್ಬಿಡೆ. ಎಣ್ಣೆಲ್ಲಿ ಕರಿಬೇಕು. ಇದನ್ನ ಎಣ್ಣೆಲಿ ಕರಿಬೇಕಲ್ವ ನೆಕ್ಸ್ಟ್ ನಾವು? ಸ್ಮಾಲ್ ಜಾಮೂನ್ ಇದು. ದಪ್ಪ ಜಾಮೂನ್ ಸ್ಮಾಲ್ ಡಬಲ್ ಸೈಜ್ ಆಗುತ್ತೆ. ಡಬಲ್ ಸೈಜ್. ಎಣ್ಣೆನೇ ಹಾಕೋಬೋದಲ್ಲ ಮೇಡಮ್? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಮನೆಯಲ್ಲಿ ರುಚಿಯ ಜಾಮೂನ್ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರುತ್ತೆ, ವಿಶೇಷ ಏನೂ ಇಲ್ಲ. ಯಾಕಂದ್ರೆ ಯಾವ ಕಾಲದಿಂದ ಜಾಮೂನ್ ಮಾಡ್ತಾ ಇದೀವಿ ಮುರಳಿ, ಅದೇನು ವಿಶೇಷವಾಗಿ ಹೇಳ್ತೀರಾ ಅಂತ ಅನ್ಕೋಬಿಡಿ. ಯಾಕಂದ್ರೆ ನಾವು ಮಾಡ್ತಿರೋದು ಕೋವಾ ಜಾಮೂನು. ಯಾವುದೇ ರೀತಿಯ ರೆಡಿಮೇಡ್ ಪೌಡರ್ನ ಬಳಸ್ತೆ ಮನೇಲಿ ನೀವು ಕೋವಾನ ತಂದು ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲವರ್, ಸ್ವಲ್ಪ ಮೈದಾ ಹಿಟ್ಟನ್ನ ಬಳಸ್ಕೊಂಡು ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಮೇಡಮ್ ತುಂಬಾ ಸಖತ್ತಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ನಿಮ್ ಕಾಸ್ಟ್ ಕಮ್ಮಿ ಆಗುತ್ತೆ. ಕಾಸ್ಟ್ ಕಡಿಮೆ ಆಗುತ್ತಲ್ಲ? ಹಾಫ್ ದ ಕಾಸ್ಟ್ ಆಫ್ ರೆಡಿಮೇಡ್ ಪೌಡರ್. ಹೌದೇನು? ಎಲ್ಲ ಎಕನಾಮಿಕಲ್ ಆಗಿ ಮಾಡ್ಬೇಕಲ್ಲ. ಹೌದು ಮೇಡಮ್, ಹೌದು. ಎಷ್ಟೊಂದು ಬೆಲೆ ಆಗ್ಬಿಟ್ಟಿದೆ ಎಲ್ಲಾನು, ಎಷ್ಟು ಕಾಸ್ಟ್ ಆಗ್ಬಿಟ್ಟಿದೆ. ನಾವು ಅದು ತುಂಬಾ ಇಂಪಾರ್ಟೆಂಟ್. ಮನೆಯವ್ರಿಗೆ, ಒಂದ್ ಮನೆ ನಡೆಸ್ತವ್ರಿಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಜೆಟ್ ಹಾಕೊಂಡು ಮಾಡ್ಬೇಕಲ್ಲ. ಬಜೆಟ್ ಹಾಕೊಂಡು ಕೆಲಸ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಅಲ್ಲ, ಬಜೆಟ್ ಹಾಕಿ ಮಾಡುವಂತ ಪರಿಸ್ಥಿತಿ ಒಂದು ಮೇಂಟೈನ್ ಮಾಡಬೇಕು, ಎಲ್ಲ ತಿನ್ನಬೇಕು ಅಂತ ಒಂದು. ಬಜೆಟ್ ಕಡಿಮೆ ಮಾಡ್ಕೊಂಡು ತಿಂದಿರಕ್ಕಾಗತ್ತಾ? ಕಾಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೋಬೇಕು. ನೀವು ಜಾಸ್ತಿ ಅಡಿಗೆ ಯಾರಿಂದ ಕಲ್ತಿದ್ದು? ಅಮ್ಮನಿಂದನಾ? ನಮ್ಮಮ್ಮ, ಫ್ರೆಂಡ್ಸ್. ಹೌದಾ? ಈ ಶೋಸ್, ಕುಕರಿ ಶೋಸ್. ಓಹೋ, ಕುಕರಿ ಶೋ ನೋಡ್ತೀರಾ? ಮತ್ತೆ ಕೆಲಸ ಯಾವಾಗ ಮಾಡ್ತೀರಾ ನೀವು? ಕೆಲಸ ಮನೆಯಲ್ಲ ಮಾಡ್ತೀನಲ್ವಾ. ಟೈಮ್ ಅಡಿಗೆ ಮಾಡುವಾಗ ಬೇರೆ ಕೆಲಸ ಏನ್ ಮಾಡ್ತಾ ಇದ್ರು ಟಿವಿ ಆನ್ ಅಲ್ಲಿ. ಹಂಗ? ಟಿವಿ ಆನ್ ಇರುತ್ತೆ, ಇಲ್ಲ ಮೈಕ್ ಆನ್ ಇರುತ್ತೆ, ನಿಮಗೆ ಕಿವಿ ಕೇಳಿಸ್ಕೊಳ್ತಿರ್ಬೇಕು, ಏರ್ಫೋನ್ ಬೇರೆ ಆನ್ ಇರುತ್ತೆ? ಇಲ್ಲ, ಅದು ಲಿವಿಂಗ್ ರೂಮ್, ಕಿಚನ್ ತುಂಬಾ ಹತ್ರ ಇದೆ. ಆಯಿಲ್ ಬಿಸಿ ಆಗಿದೆ. ಹೇಗಿದೆಲ್ಲ? ಇಲ್ಲ ಅಂದ್ರೆ
ಕೆಲಸ ಇರಲ್ಲ ಅದು. ಮತ್ತೆ ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀರಾ? ಟಿವಿ ನೋಡೋದು, ಟಿವಿ ನೋಡೋದು, ಅಡಿಗೆ ಕಾರ್ಯಕ್ರಮ ನೋಡೋದು, ಬರ್ಕೊಳ್ಳೋದು, ಟ್ರೈ ಮಾಡೋದು, ಯಜಮಾನ್ರ ಮೇಲೆ ಟ್ರೈ ಮಾಡೋದು. ಹೌದು. ಓಕೆ. ಆಮೇಲೆ ರೀಡಿಂಗ್. ಸಿನಿಮಾ ಗಿನಿಮಾಗ ಹೋಗ್ತೀರಾ? ಹೋಗ್ತೀವಿ. ಯಾವ್ದು ನೋಡಿದ್ರಿ ಸಿನಿಮಾ ಲೇಟೆಸ್ಟ್ ಆಗಿ? ಲೇಟೆಸ್ಟ್ ಆಗಿ ನೋಡಿಲ್ಲ. ಚೆನ್ನೈ ಎಕ್ಸ್ಪ್ರೆಸ್. ಅದೇ ಲೇಟೆಸ್ಟ್ ಇನ್ನೇನ್ರಿ? ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ. ಮಗ ಯಾವ ಸ್ಕೂಲಿಗೆ ಹೋಗ್ತೀವಿ? ಎಷ್ಟನೇ ಕ್ಲಾಸ್ ಓದ್ತದೆ? SSB ಇಂಟರ್ನ್ಯಾಷನಲ್ 6th. ಓಕೆ. ಅವ್ನಿಗೇನ್ ಇಷ್ಟ? ಟಿಫನ್ಗೆಲ್ಲ ಏನ್ ಮಾಡ್ತೀರಾ? ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ? ಎಲ್ಲಾ ತರ ಇಡ್ಲಿದು, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಎಲ್ಲ. ಹೌದಾ? ಬ್ರೆಡ್ ಗಿಡ ಏನಕ್ಕೆ ಕೇಳೋದು ಅಂತ ಹೇಳಿದ್ರೆ ಎಲ್ಲಾರ ಮಲ್ಲೂ ಅದೇ ಸಮಸ್ಯೆ. ನಮ್ಮ ಮಕ್ಳ ಮಲ್ಲಿ ತಿನ್ನಲ್ಲ, ನಾವ್ ಇದನ್ನ ಹಾಕಿರೋದು ಬಿಟ್ಟು ಬರ್ತಾನೆ, ತಿನ್ನಲ್ಲ ಅಂತಾನೆ ಅಂತ. ಅದಕ್ಕೆ ಬಂದವ್ರಿಗೆಲ್ಲ ಕೇಳ್ತೀವಿ, ನಿಮ್ಮ ಮಕ್ಳಿಗೆ ಏನ್ ಮಾಡ್ತೀರಾ ಅಂತ. ಅಟ್ಲೀಸ್ಟ್ ಏನೋ ಹೊಸದಾಗಿತ್ತು ಅಂತ ಹೇಳಿದ್ರೆ ನಾನು ಟ್ರೈ ಮಾಡ್ಸೋಣ ಅಂತ. ಹೊಸದಾಗಿ ಏನಿಲ್ಲ, ಎಲ್ಲ ಸೌತ್ ಇಂಡಿಯನ್ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ನಾನು ಮಾಡೋದು. ಹೌದಾ? ನ್ಯೂಟ್ರಿಷಿಯಸ್ ಆಗಿರ್ಬೇಕು. ಅಲ್ಲ, ಏನು ಸಕ್ಕರೆ ಪಾಕ ತಣ್ಣಗಿದ್ರೆ ಚೆನ್ನಾಗಿರುತ್ತಾ, ಸ್ವಲ್ಪ ಬಿಸಿ ಇರ್ಬೇಕು? ವಾರ್ಮ್ ಆಗಿರ್ಬೇಕು. ಇದು ಹಾಟ್ ಆಗಿರತ್ತಲ್ಲ, ಸೊ ಅದು ವಾರ್ಮ್ ಆಗಿರ್ಬೇಕು. ಅಬ್ಸರ್ವೇಷನ್ ಚೆನ್ನಾಗತ್ತೆ. ಇಲ್ಲ ಅಂದ್ರೆ ಬ್ರೇಕ್ ಆಗುತ್ತೆ. ಎರಡು ಹಾಟ್ ಇರಬಾರ್ದು. ಎನಿ ಶುಗರ್ ಸಿರಪ್ ಅಡಿಗೆ. ಹೌದೇನು? ಒಂದು ವಾರ್ಮ್ ಆಗಿರ್ಬೇಕು, ಒಂದು ಹಾಟ್ ಆಗಿರ್ಬೇಕು ಅಷ್ಟೇ. ಎರಡು ಹಾಟ್ ಆಗಿರ್ಬಾರ್ದು. ಅಲ್ಲ, ಸ್ವಲ್ಪ ಹೊತ್ತೇನೆ ಬಿಡ್ಬೇಕಾ? ಒಂದು 5-10 ನಿಮಿಷ ಇಲ್ಲ. ಆಗ್ತಾ ತಿಂದು ಬಾರಿಸ್ತಾ ಇರ್ಬೋದಾ? ಓಕೆ. ಈ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಬೇಯಿಸಿದ್ರೆ ಚೆನ್ನಾಗಾಗುತ್ತೆ. ತುಂಬಾ ಜಾಸ್ತಿ ಇಟ್ಟರೆ ಕಪ್ಪ ಆಗ್ಬಿಡುತ್ತೆ, ಒಳ್ಳೆ ಬಂದಿದೆ. ಹೌದು. ಈಗ ಶುಗರ್ ಸಿರಪ್ ಎಲ್ಲ ಹಾಕ್ತಾ ಇದ್ದೀನಿ. ಹಾ. ಬಿಸಿ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಬಿಸಿ ಗುಲಾಬ್ ಜಾಮೂನ್, ಬಿಸಿ ಕೋವಾ ಜಾಮೂನ್, ಏನ್ ಬೇಕಾದ್ರೆ ಕರ್ಕೋಬಹುದು. ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಈಸಿಯಾಗಿ ಮಾಡಿದ್ರು, ತುಂಬಾ ಬೇಗನೆ ಮಾಡಿದ್ರು. 10 ನಿಮಿಷಕ್ಕೆ ಒಂದು 50 ಜಾಮೂನ್ ಮಾಡಿ ಬಿಸಾಕ್ಬಿಡ್ತೀವಿ ನೋಡಿ, ಏನ್ ನೀವು ಹಂಗೆ ಅಂತ ಹೇಳಿದ್ದಾರೆ. ಓಕೆ, ಮಾಡೋ ವಿಧಾನನೂ ತೋರಿಸ್ಬೇಕು. ನೋಡ್ಕೊಂಡು ಹೇಳಿದ್ರು ಬರ್ಕೋಬಹುದು. ಬರ್ಕೊಂಡಾದ್ಮೇಲೆ ಮళ్ళీ ಟೇಸ್ಟ್ ಮಾಡ್ಕೋಬಹುದು. ಟೇಸ್ಟ್ ಮಾಡ್ಕೊಂಡು ಮళ్ళీ ನೀವೇ ತಿನ್ಕೋಬಹುದು. ಒಂದ್ಸರಿ ನೀವು ನೋಡ್ಕೊಳ್ಳಿ. ಈಗ ಖೋವಾ ಗುಲಾಬ್ ಜಾಮೂನ್ ಮಾಡುವ ವಿಧಾನ: ಒಂದು ಬಾಣಲಿಗೆ 1 ಕಪ್ ಸಕ್ಕರೆ, 2 ಕಪ್ ನೀರು ಹಾಕಿ ಕುದಿಸಿ. ನಂತರ ಏಲಕ್ಕಿ ಪುಡಿ, ರೋಸ್ ಎಸೆನ್ಸ್ ಹಾಕಿ ಪಾಕ ಮಾಡಿಕೊಳ್ಳಿ. ಒಂದು ಬೌಲ್ಗೆ 100 ಗ್ರಾಂ ಸಪ್ಪೆ ಖೋವಾ, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಗೆ ಹಾಕಿ ಕಂದು ಬಣ್ಣ ಬರುವವರೆಗೆ ಕರಿಯಿರಿ. ನಂತರ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿ. ಈಗ ರುಚಿಕರವಾದ ಖೋವಾ ಗುಲಾಬ್ ಜಾಮೂನ್ ಸವಿಯಲು ಸಿದ್ಧ. ನೋಡ್ಬಿಡೋದ ರೀತಾ? ಚೆನ್ನಾಗಿ ಸಕ್ಕರೆ ಎಲ್ಲ ಹಿಡಿದಿದ್ಯಾ? ಪಾಕ ಎಲ್ಲ ಚೆನ್ನಾಗಿ ನೆಂದಿದ್ಯಾ? ಸಖತ್ತಾಗಿದೆ ಜಾಮೂನ್ ಅಂದ್ರೆ. ನೋಡಿ, ಮಧ್ಯದಲ್ಲಿ ಉಂಡೆ ಇಲ್ಲ, ಬೆಂದಿಲ್ಲ ಅನ್ನೋಂಗಿಲ್ಲ, ಗಟ್ಟಿಯಾಗಿ ಸಿಗಲ್ಲ. ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ಮೇಲ್ ಮಾಡಿ ನಮ್ಮನ್ನ ಸೇರಿಸ್ಕೊಳ್ಳಿ, ನಮ್ಮ ಕೈ ರುಚಿ ತೋರಿಸ್ತೀವಿ ಅಂತ ಬಂದಿದ್ರು ಹರಿತಾ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಹಲಸೂರಿನ ಹರಿತಾ ಅವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಆಕರ್ಷಕ ಬಹುಮಾನ ಶಶಿ ವಾಷಿಂಗ್ ಪೌಡರ್ನ ಕೊಡ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭೀಮಾ ಫೈನಲ್ ಕೊಡ್ತಾ ಇದ್ದಾರೆ. ಆರ್ಯ ಡಿಶ್ ವಾಶ್ ಅವರು ಡಿಶ್ ವಾಶ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಬಟ್ಟೆ ಒಗೆಯಕ್ಕೆ ಒಂದು ಬಕೆಟ್ ಅನ್ನು ಸಹ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಏನ್ ಮಾಡ್ತಾ ಇದ್ರಿ ಇವತ್ತು? ಅದೇ ಈಗ ನೋಡ್ದೆ, ನೀವು ಚೆನ್ನಾಗಿ ಜಾಮೂನ್ ತಿಂದಿದ್ದೀರಾ. ನೋಡಿದ್ರ ನೀವು? ನಾನು ಅನ್ಕೊಂಡೆ ಬರೋಳಗೆ ಖಾಲಿ ಮಾಡೋಣ ಅಂತ ಕೇಳಲಿಲ್ಲ ಅವನು. ಓಕೆ. ಇಲ್ಲ ಮೇಡಮ್, 4 ತಿಂದಿದ್ದು. ಹೌದಾ? ಯೂಶಲಿ ಒಂದೇ ತಿಂತಿದ್ದೆ. ಇವತ್ತು ತುಂಬಾ ಚೆನ್ನಾಗಿತ್ತು, 4 ತಿಂಬಿಟ್ಟೆ. ಹೌದಾ? ಅದಕ್ಕೋಸ್ಕರ ಇವತ್ತು ದಹಿ ಬೆಂಡೆಕಾಯಿ ಗೊಜ್ಜು ಮಾಡೋಣ. ದಹಿ ಬೆಂಡಿ ಅಂತ. ದಹಿ ಬೆಂಡಿನ? ಓಕೆ. ನೀವು ಆರೋಗ್ಯದ ಅಡುಗೆಯಲ್ಲಿ ಏನೇನು ತೋರಿಸ್ತಾ ಇದೀರಾ ಜನಕ್ಕೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ನಡುವೆ. ಅದೇನ್ ಸರ್ ಅಷ್ಟೊಂದು ತುಪ್ಪ ಎಣ್ಣೆ ಹಾಕೊಂಡು ತಿನ್ನಿಸ್ತೀರಾ? ಆ ಅಮ್ಮ ಮಾಡ್ತಾರಲ್ಲ ಅರೀನಾ ಅಂತ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನಂಗೆ ಖುದ್ದಾಗಿ 4-5 ಜನ ಹೇಳಿದ್ದಾರೆ. ಓಕೆ. ಹೊಗಳ್ತಾ ಇಲ್ಲ, ಮಾಡಿರೋದು ಚೆನ್ನಾಗಿತ್ತು ಅಂದ್ರೆ ಖಂಡಿತವಲ್ಲ ಅವ್ರಿಗೂ ಇಷ್ಟ ಆಗುತ್ತೆ. ನೋ ಪ್ರಾಬ್ಲಮ್. ಇವಾಗ ಮಾಡಕ್ಕೆ ಏನೇನ್ ತಂದಿದ್ದೀರಾ ದಹಿ ಬೆಂಡಿಗೆ? ದಹಿ ಭೇಂಡಿ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಮೊಸರು, ಅರಿಶಿನ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಸೋಂಪು, ಸಾಸಿವೆ, ಮೆಂತ್ಯ, ಬಿಳಿ ಎಳ್ಳು, ಶುಂಠಿ, ಟೊಮ್ಯಾಟೊ, ಉಪ್ಪು, ಎಣ್ಣೆ. ನೀವು ಬೇಜಾನ್ ಸಾಮಗ್ರಿ ತರ ಶುರು ಆಗ್ಬಿಟ್ರಿ. ಮೊದ್ಲು ಬರೀ ಕೈನಲ್ಲಿ ಬರೋರು, ಆಮೇಲೆ ಒಂದು ಟೀಮ್ ಬಾಕ್ಸ್ ಹಿಡ್ಕೊಂಡ್ ಬರೋರು. ಇವ್ರು ನೋಡಿದ್ರೆ ಬ್ಯಾಗ್ ಹಿಡ್ಕೊಂಡ್ ಬರ್ತಾರೆ. ಏನಂದ್ರೆ ಮೇಡಮ್ ಇಷ್ಟೊಂದೆಲ್ಲ ಮಾಡ್ಬೇಕಲ್ಲ ಅಂತ.
ಓಕೆ, ನೋ ಪ್ರಾಬ್ಲಮ್. ಈಗ ಮಾಡಕ್ಕೆ ಏನ್ ಕೊಡ್ಲಿ ಮೇಡಮ್ ನಿಮ್ಗೆ? ಈಗ ನಾವು ಬೆಂಡೆಕಾಯಿ ಸ್ವಲ್ಪ ಲೋಳೆ ಬರತ್ತಲ್ಲ, ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ ಮೇಡಮ್. ಎಷ್ಟೊಂದ್ ಜನ ಇದ್ರಲ್ಲಿ ಲೋಳೆ ಬರುತ್ತೆ ಅಂತಾನೆ ಬೆಂಡೆಕಾಯಿ ತಿನ್ನೋದಿಲ್ಲ. ಹೂನಪ್ಪ, ನನಗೂ ಅಂತ ಲೈಕ್ ಇಲ್ಲ. ನೋಡೋಣ ಲೈಕ್ ಮಾಡ್ತೀರಾ ಅಂತ. ಇಲ್ಲ, ನೀವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಡಿ. ಓಕೆ, ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಬೆಂಡೆಕಾಯಿನಲ್ಲಿ. ಈಗ ಇದರಲ್ಲಿ ಮ್ಯೂಸಿಲೇಜ್ ಏನಿದೆ, ಇದು ಅದೇ ಲೋಳೆ ಅಂತ ಹೇಳ್ತೀವಿ, ಅದು ತುಂಬಾ ಒಳ್ಳೇದು. ಒಂದು ಸಾಲ್ಯುಬಲ್ ಫೈಬರ್, ತುಂಬಾ ರಿಚ್ ಫೈಬರ್ಗಳಲ್ಲಿ ಇದೊಂಥರ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು. ಫೈಬರ್ಗಳಲ್ಲಿ ಅತಿ ಶ್ರೇಷ್ಠವಾದ ಫೈಬರ್ ಬೆಂಡೆಕಾಯಿಲಿ ಇದೆ. ಹೌದು, ಇದು ಸಾಲ್ಯುಬಲ್ ಫೈಬರ್. ಇದು ಶುಗರ್, ಡಯಾಬಿಟಿಸ್ ಇರೋರಿಗೆಲ್ಲ ತುಂಬಾ ಒಳ್ಳೇದು. ಯಾಕೆಂದ್ರೆ ಇದು ಶುಗರ್ನ ಬ್ಲಡ್ ಶುಗರ್ ಅಬ್ಸಾರ್ಬ್ ಮಾಡೋದನ್ನ ಇದು ಸ್ವಲ್ಪ ಲೇಟ್ ಮಾಡುತ್ತೆ ಅಬ್ಸರ್ವ್ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಒಂದ್ ಕಡೆ ಕೇಳಿದ್ದೆ, ಇದನ್ನೆಲ್ಲ ಸಣ್ಣ ಸಣ್ಣ ಕತ್ತರಿಸ್ಬಿಟ್ಟು ರಾತ್ರಿ ನೀರಲ್ಲಿ ಹಾಕಿಟ್ಬಿಟ್ಟು ಆ ನೀರ್ನ ಬೆಳಿಗ್ಗೆ ಕುಡೀರಿ ಅಂತ. ಈ ನ್ಯಾಚುರೋಪತಿ ವರ್ಕೌಟ್ ಆಗುತ್ತಾ? ಅದ ಮ್ಯೂಸಿಲೇಜನ್ ಕುಡಿಯೋದು. ಅಂದ್ರೆ ಅದು ಬೆಂಡೆಕಾಯಿ ತೆಗೆದ್ಬಿಡಿ, ಬರೀ ಆ ನೀರ್ನ ನೀವು ಕುಡೀರಿ ಅಂತ ಹೇಳಿದ್ರು. ಅದು ಸೇಮ್. ಇದರಲ್ಲಿ ಏನಂದ್ರೆ ತುಂಬಾ ಹೀಟ್ ಮಾಡೋದ್ರಿಂದ ಅದು ಪ್ರಾಸೆಸ್ ಆಗೋದು ಏನು ಬೆನಿಫಿಟ್ಸ್ ಇರುತ್ತೆ ಅದು ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಬೆಂಡೆಕಾಯಿನ ಯಾವಾಗಲೂ ತುಂಬಾ ಬೇಯಿಸಬಾರ್ದು. ಈಗ ಸಾರ್ನೆಲೆಲ್ಲ ಹಾಕಿದ್ರೆ ತುಂಬಾ ಬೆಂದೋಗಿರುತ್ತೆ, ಮೊಸರು ತರ ಆಗ್ಬಿಡುತ್ತೆ. ಹೌದು, ಅದಕ್ಕೋಸ್ಕರ ಅದನ್ನ ಜಾಸ್ತಿ ಬೇಯಿಸಬಾರ್ದು. ಸ್ವಲ್ಪ ಕ್ರಂಚಿನೆಸ್ ಇದ್ದಂಗೆನೆ ಅದನ್ನ ಫ್ರೈ ಮಾಡ್ಕೊಂಡ್ರೆ ಜಾಸ್ತಿ ಬೇಯೋದಿಲ್ಲ ಅಂತ ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ. ಕ್ರಂಚಿನೆಸ್ ಇರಬೇಕು. ಇನ್ನೊಂದು ಅಂದ್ರೆ ಟೆಕ್ನಿಕ್ ಅಂತಂದ್ರೆ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಡ್ರೈ ಮಾಡ್ಬಿಡ್ಬೇಕು. ನೀರಿದ್ರೇನೆ ಅದು ಲೋಳೆ ಬರೋದು, ಇಲ್ಲ ಅಂತಂದ್ರೆ ಅಷ್ಟಾಗಿ ಲೋಳೆ ಬರಲ್ಲ. ಆ ನೀರ್ ತೆಗೆದ್ಬಿಟ್ರೆ ಲೋಳೆ ಇರಲ್ಲ, ಹೊಟ್ಟೋಗುತ್ತಲ್ಲ. ಅದಕ್ಕೆ ನಮ್ಮ ಇವರೊಬ್ರು ಇದ್ರು, ಯಾರು ನಮ್ಮ ಮೈಸೂರಿನಲ್ಲಿ ಆಯುರ್ವೇದಿಕ್ ಪಂಡಿತ್ ಒಬ್ರಿದ್ರು. ಅವ್ರು ಹೇಳೋರು, ಸಾರ್ ಏನು ಮಾಡಬೇಡಿ, ವೆರಿ ಸಿಂಪಲ್. ರಘುರಾಜ್ ಅರಸ್ ಅಂತ ಅವ್ರ ಹೆಸರು. ನೀರಲ್ಲಿ ಹಾಕಿ ಕುಯ್ದು ಇಟ್ಕೊಳ್ಳಿ, ಬೆಳಗ್ಗೆ ತನಕ ಇಟ್ಬಿಡಿ, ಬೆಳಗ್ಗೆ ಆದ್ಮೇಲೆ ಅದನ್ನ ಏನಕ್ಕಾರ ಯೂಸ್ ಮಾಡ್ಕೊಳ್ಳಿ. ಬೆಂಡೆಕಾಯಿನ ನೀರು ಮಾತ್ರ ನೀವು ಕುಡಿದ್ಬಿಡಿದ್ರು. ಸಾರ್ ಇವೆಲ್ಲ ಹೆಂಗ್ ಸಾರ್ ಕುಡಿಯೋದು ಬೆಳಗ್ಗೆನಿದೆ, ನೀವು ಕುಡಿದು ನೋಡಿ ಸಾರ್, ನೀವು ಹೇಳಿದ್ ಏನು ಮಾಡಲ್ಲ ಮುಳ್ಳಿಯವ್ರೆ ಅಂತ ನಮ್ಗೆ ಬೈತಾ ಇರ್ತಾರ ಅವ್ರು ಯಾವಾಗ್ಲೂ. ಅಂದ್ರೆ ಅದೇ ತರ ಅದೇ ಟೆಕ್ನಿಕ್ ಕುಡಿಯಕ್ ಆಗ್ಲಿಲ್ಲ ಅಂತ ಲೋಳೆ ಇರುತ್ತೆ, ಹೆಂಗ್ ಕುಡಿಯೋದು ಮೇಡಮ್ ಅವ್ರು ಹೇಳ್ತಾರೆ. ಅಯ್ಯ, ಅದೆಲ್ಲ ಒಂದಿನ 2 ದಿನ ಮಾಡ್ಲಿಕ್ಕೆ. ಒಂದಿನ ಮಾಡ್ಬೋದು ಖುಷಿಗೆ, ರೆಡಿ ಆಗ್ಬಿಡ್ಬೋದು ಅಂತ. 2ನೇ ದಿನ ಮಾಡೋದು, 3ನೇ ದಿನ ನೀವು ಗ್ಲಾಸ್ ಹಿಡ್ಕೊಳಕ್ ಆಗಲ್ಲ. ಹಾಗಾಗಿ ನಾವು ಕುಕ್ಕಿಂಗ್ ಅಲ್ಲಿ ರೆಗ್ಯುಲರ್ ಆಗಿ ಕುಕ್ ಮಾಡ್ಬೇಕಾದ್ರೇನೆ ಇದೆಲ್ಲ ಸ್ಮಾಲ್ ಪ್ರಿಕಾಷನ್ಸ್ ತಗೊಂಡ್ರೆ ನಾವು ಆದಷ್ಟು ನ್ಯೂಟ್ರಿಯೆಂಟ್ಸ್ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಅಂದ್ರೆ ತುಂಬಾ ಗಂಟೆಗಟ್ಲೆ ಬೇಯಿಸ್ತಾರೆ. ನಾರ್ತ್ ಇಂಡಿಯನ್ ಡಿಶಸ್ ಅಂತೂ ಕೆಲವರಂತೂ ಗಂಟೆಗಟ್ಲೆ ಬೇಯಿಸ್ತಾರೆ. ಈ ರಾಜ್ಮಾ ಇದು ಮಾಡ್ಬೇಕಾದ್ರೆಲ್ಲ ಅದೇನಂದ್ರೆ ನಿಮ್ಗೆ ಏನೂ ಇರಲ್ಲ, ಅದ್ರಲ್ಲಿ ನ್ಯೂಟ್ರಿಯೆಂಟ್ಸ್ ಫುಲ್ ನಿಲ್ಲಾಗಿ ಹೋಗ್ಬಿಟ್ಟಿರುತ್ತೆ. ಬಟ್ ಬಾಯಿ ರುಚಿ ಇರುತ್ತೆ ಅಷ್ಟೇ. ನಾನು ಅವಾಗಲೇ ನೀವು ಬರೋದಕ್ಕಿಂತ ಮೊದಲು ಅಡಿಗೆ ಏನ್ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ತುಪ್ಪ ಹಾಕೊಂಡ್ ತಿನ್ರಿ, ಆಮೇಲೆ ನೀವು ಬಂದಾಗ ಇದ್ದೇ ಇರುತ್ತಲ್ಲ ಅಂತ ಹೇಳ್ತಾ ಇರ್ತೀನಿ. ನೀವು ಬಂದ ತಕ್ಷಣ ಅಷ್ಟು ಇಟ್ಟು ನಾವು ಇವೆಲ್ಲ ಹಿಂಗೆ ತಿನ್ಬೇಕು ಅಂತ ಹೇಳ್ತಾ ಇರ್ತೀವಿ. ಅದಕ್ಕೆ ನೀವು ಅದು ನಾವು ಕಾರ್ಯಕ್ರಮ ನಮ್ದಿರೋದು ಸೆಗ್ಮೆಂಟೇ ಲಾಸ್ಟ್ ಅಲ್ಲಿ. ಹೌದೌದು ಮೇಡಮ್, ಎಲ್ಲ ತಿನ್ಬಿಟ್ಟು ಕೊನೆಯಲ್ಲಿ ಹೆಲ್ದಿ ಆಗ್ತೀನಿ ಅಂತ. ಹೌದೌದು, ಕರೆಕ್ಟ್. ಈಗ ಒಂದ್ ಕಡೆ ಆಯ್ತು, ಕಡೆ ಕೊಡ್ಲ ಮೇಡಮ್, ಸಾಕಲ್ಲ ಇದು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ? ಇದೇನು ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ಏನಿಲ್ಲ, ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ವೆರಿ ಗುಡ್. ಇದಕ್ಕೇನು ಅಂತಂದ್ರೆ ನಾವು ಸೋಂಪು ಯೂಸ್ ಮಾಡ್ತೀವಿ ಸ್ಪೆಷಲ್ ಆಗಿ. ಯಾಕಂದ್ರೆ ಇದರಲ್ಲಿ ಒಂದು ಡಿಸ್ಟಿಂಕ್ಟ್ ಫ್ಲೇವರ್ ಇದೆ ಸೋಂಪು. ಈಗ ನೀವು ಹೋಟೆಲ್ ಎಲ್ಲ ಹೋದ್ರೆ ಊಟ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಶುಗರ್ ಕೋಟೆಡ್ ಸಿಗುತ್ತೆ. ಏನಕ್ಕೆ ಅಂತ ಅಂದ್ರೆ ಊಟ ಆದ್ಮೇಲೆ ತಿನ್ನೋದಂದ್ರೆ ಇದು ಡೈಜೆಸ್ಟಿವ್, ಜೀರ್ಣಕಾರಕ. ಏನೇನೋ ತಿಂದಿರ್ತಾರಲ್ಲ ಅದನ್ನೆಲ್ಲ ನೀಟಾಗಿ ಜೀರ್ಣ ಮಾಡಕ್ಕೆ ಓಕೆ. ಇದನ್ನ ಬಳಸ್ತಾ ಇದೀವಲ್ಲ ನಾವು? ಹೌದು, ಇದು ಸಖತ್ ಮೆಡಿಸಿನಲ್ ಪ್ರಾಪರ್ಟೀಸ್. ಆಯುರ್ವೇದದಲ್ಲೆಲ್ಲ ಇದು ತುಂಬಾ ಜಾಸ್ತಿ ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಒಂದ್ ಸ್ವಲ್ಪ ಮೆಂತ್ಯ ಬೀಜ ಹಾಕ್ತೀವಿ. ಮತ್ತೆ 1 ಸ್ಪೂನ್ ಅಷ್ಟು ಎಳ್ಳು ಹಾಕ್ತಾ ಇದ್ದೀರಾ? ಇದಕ್ಕೆ 1/4 ಚಮಚದಷ್ಟು ಸೋಂಪು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಜಿಂಜರ್, ಶುಂಠಿನ ಹೆಚ್ಚಿಕೊಂಡಿದೆ. ಅದನ್ನು ಸೋಂಪು ಹಾಕಿದ್ಮೇಲೆ ಶುಂಠಿನೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಂತೂ ಬೇರೆ ಫ್ಲೇವರೇ ಬೇರೆ ಇರುತ್ತಲ್ಲ.
ಅಂದ್ರೆ ಇದೆಲ್ಲ ಸ್ಪೈಸಸ್ ಆಡ್ ಮಾಡ್ತಾ ಇದೀವಿ. ನಾವು ಯೂಶಲ್ ಆಗಿ ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ ಅಂತಂದ್ರೆ ಉಪ್ಪು ಮತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಅಡಿಗೆ ರುಚಿಯಾಗಿರುತ್ತೆ ಅಂತ. ಅದಕ್ಕಿಂತ ನಾವು ಉಪ್ಪು ಮತ್ತೆ ಎಣ್ಣೆಗಿಂತ ಸ್ಪೈಸಸ್ ಆಡ್ ಮಾಡೋದ್ರಿಂದ ಅದ್ರ ಎನ್ಹಾನ್ಸ್ ಮಾಡ್ಬೋದು. ಇದ್ರಲ್ಲೇ ಒಂದ್ ಸ್ವಲ್ಪ ಉಪ್ಪಿನಂಶದ್ದು ಇರುತ್ತೆ, ಹಾಗಾಗಿ ಅದು ಉಪ್ಪು ಜಾಸ್ತಿ ಆಗೋ ಅಗತ್ಯ ಇರಲ್ಲ. ಅದಕ್ಕೆ ಸ್ವಲ್ಪ ಖಾರ ಅಂದ್ರೆ ಇದೇನು ನಾವೇನ್ ಮುದ್ದೆಗಿದೆ ತಿನ್ಬೋದಾ, ಅನ್ನಕ್ಕೆ ಇಲ್ಲ, ತಿನ್ಬೋದಾ? ಚಪಾತಿಗೆ. ಚಪಾತಿ ತಿನ್ಬೋದಾ? ಹೌದು ಚಪಾತಿ ವರ್ಸಸ್ ಇದಾ? ಹೌದು. ಇದು 1 ಸ್ಪೂನ್ ಅಷ್ಟು ಧನಿಯಾ ಪುಡಿ. ಟೊಮೆಟೊ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಹೌದು. ಮೊಸರಲ್ಲಿ ಟೊಮೆಟೊ ಬಿದ್ರೆ. ಹೌದು. ಈರುಳ್ಳಿ ಇಲ್ಲ ಮೇಡಮ್ ಇದಕ್ಕೆ? ಇಲ್ಲ, ಈರುಳ್ಳಿ ಬೇಕಾಗಿಲ್ಲ. ಇಲ್ಲ, ಈರುಳ್ಳಿ ಏನು ಬೇಕಾಗಿಲ್ಲ. ಬರೀ ಟೊಮೆಟೊ, ಬೆಂಡೆಕಾಯಿ. ಇದಕ್ಕೆ ನಾವು ಮೊಸರು ಹಾಕ್ತಾ ಇದೀವಿ. ಯೂಶಲ್ ಆಗಿ ತುಂಬಾ ಏನೇ ಗ್ರೇವಿ ತಿಕ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಅಂತಂದ್ರೆ ಕಾಯಿ ಮತ್ತೆ ಕಾಜು ಪೇಸ್ಟ್ ಎಲ್ಲ ಆಗೋಕ್ಕಿಂತ ಈರುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ, ಅದು ಕನ್ಸಿಸ್ಟೆನ್ಸಿ ಬಾಡಿ ಕೊಡುತ್ತೆ ಅದಕ್ಕೆ, ಯಾವುದೇ ಗ್ರೇವಿಗೆ. ಎಲ್ಲಿ ಈರುಳ್ಳಿ ಎಲ್ಲಿ ತಿಕ್ಕಾಗಿ ಪೇಸ್ಟ್ ಆಗಲ್ಲ, ಹಾಕೋದು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ 85 ರೂಪಾಯಿ 90 ರೂಪಾಯಿ 100 ರೂಪಾಯಿ ಆಗ್ಬಿಡ್ತಾ ಇದೆ. ಅದಕ್ಕೆ ನಾವು ಈರುಳ್ಳಿ ಇಲ್ಲದೆ ಒಂದು ಗ್ರೇವಿ ಮಾಡ್ತಾ ಇದೀವಿ. ಅಲ್ಲೂ ಎಲ್ಲಾ ಕಡೆ ಪ್ರೈಸ್ ಕೊಡಕ್ಕೆಲ್ಲ ಶುರು ಆಗ್ಬಿಟ್ಟಿದ್ರೆ ಈರುಳ್ಳಿನ. ಏನು ಬಹುಮಾನ 5 kg ಈರುಳ್ಳಿ ಬಹುಮಾನ ಅಂತ. ಆಮೇಲೆ ಅದ್ಯಾವ್ದೋ ಮನೆ ರಾಖಿ ಕಟ್ಬೇಕು, ರಾಖಿ ಹಬ್ಬಕ್ಕೆ ರಾಖಿ ಕಟ್ಬೇಕು ಅಂತ ಬಂದಾಗ ಗಿಫ್ಟ್ ಏನಂತ ಹೇಳಿದ್ರೆ 1 kg ಈರುಳ್ಳಿ ಅಂತೆ ಬಂದವ್ರಿಗೆಲ್ಲ. ಅದಂತ ಒಳ್ಳೇದಿನ, ಯಾವ್ದು ಉಪಯೋಗಕ್ಕೆ ಬರುತ್ತೋ ಅದನ್ನೇ ಕೊಡ್ಬೇಕು ಮೇಡಮ್ ಗಿಫ್ಟ್ ಅಂದ್ರೆ. ಶೋಕೇಸ್ ಇಡಕ್ಕೆ 1 ವರ್ಷ ಆದ್ಮೇಲೆ ಇವ್ರು ಕೊಟ್ಟಿದ್ದು ಅಂತ ಹೇಳ್ಕೊಳ್ಳೋದು ಏನು ಉಪಯೋಗನೇ ಇಲ್ಲ. ಅದೇನ ನಿಜ. ಈಗ ಆಗಿದೆ ನೋಡಿ, ಚೆನ್ನಾಗಿದೆ ಮೇಡಮ್. ಇದಕ್ಕೆ ಫ್ಲೇಮ್ಸ್ ಕಡಿಮೆ ಮಾಡ್ಕೊಂಡು 1 2 ಸ್ಪೂನ್ಸ್ ಅಷ್ಟು ಮೊಸರು ಸಾಕಷ್ಟೇನೆ. ಸಾಕು. ನೀರ್ಗೆ ಹಾಕ್ತೀವಾ? ಏನು ಸ್ವಲ್ಪ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು, ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು. ಇಲ್ಲ ಅಂತಂದ್ರೆ ತುಂಬಾ ಹುಳಿ ತರ ಬಂದ್ಬಿಡುತ್ತೆ. ಯಾಕೆಂದ್ರೆ ಮೇನ್ ಚೆಕ್ ಮಾಡ್ಬೇಕಂದ್ರೆ ಎಷ್ಟಂದಿಟ್ಟು ಅವ್ರು ಅಷ್ಟು ಆಗ್ತಾ ಇರ್ತಾರೆ. ಈ ಆಹಾರ ತಜ್ಞರು ಬಂತು ಅಂತ ಹೇಳಿದ್ರೆ ಹಿಂಗ್ ಕೊಟ್ಟ ತಕ್ಷಣ ಅವರು ಇಷ್ಟೇ ಹಾಕಿ ಮಿಕ್ಕಿ ಹಿಂಗ್ ಉಳಿಸ್ಕೊಳ್ತೀರಾ? ನಿಮ್ಗೆ ಒಳ್ಳೇದಲ್ಲ? ಒಳ್ಳೇದು ನಮಗೆ ಒಳ್ಳೇದು. ಯಾಕಂದ್ರೆ ತಿನ್ನೋದು ಒಬ್ಬನೇ ಅಲ್ವ, ನನಗೆ ಒಳ್ಳೇದಲ್ಲ. ನಾನು ಯಾರು ಹೇಳ್ತಾ ಇರ್ತೀನಿ, ಇಷ್ಟೊಂದು ಖರ್ಚು ಮಾಡಿ ಒಬ್ಬನೇ ತಿಂತೀನಿ ನೋಡಿದೀನಿ, ಎಷ್ಟು ಅಡುಗೆ ತಿಂತೀನಿ ಅಂತ. ಇದಕ್ಕೆ ಸಾಲ್ಟ್ ಹಾಕೋಣ. ನಾವು ಸಾಲ್ಟ್ ಈಗ ಹೈಪರ್ ಟೆನ್ಷನ್ ಆದವ್ರಿಗೆಲ್ಲ ನಾವು ಹೇಳ್ತೀವಿ ಸಾಲ್ಟ್ ಕಟ್ ಡೌನ್ ಮಾಡಿ ಅಂತ. ಯೂಶಲ್ ಆಗಿ ಒಂದು ಟೇಸ್ಟ್ ನಾವು ಸಾಲ್ಟ್ನ ಮಾಡ್ಕೊಂಡ್ಬಿಟ್ಟಿರ್ತೀವಿ, ನಮ್ಗೆ ಇಷ್ಟೇ ರುಚಿಯಾಗಿರ್ಬೇಕು ಅಂತ. ನೀವು ಅದನ್ನೇ ಕಡಿಮೆ ಮಾಡ್ತಾ ಬನ್ನಿ. ನೀವು ಸ್ವಲ್ಪ ಸಾಲ್ಟ್ ಇದ್ರೂ ನಿಮ್ಗೆ ಟೇಸ್ಟ್ ಗೊತ್ತಾಗ್ತಾ ಇರುತ್ತೆ, ನಿಮ್ಗೆ ಆ ಫೀಲಿಂಗ್ ಗೊತ್ತಾಗುತ್ತೆ. ನಮ್ ಏನ್ ಮಾಡ್ಕೊಂಡ್ಬಿಟ್ಟಿರಿ, ನಾವು ಸಾಲ್ಟ್ ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಂಗಾಗಿ ನೀವು ಏನೇ ಅಡಿಗೆ ಮಾಡಿದ್ರು ಅದ್ರ ಮೇಲೆ ಇರಬೇಕು. 15 ದಿನ ಊಟ ಎಲ್ಲ ಬಿಟ್ಬಿಟ್ಟು ನಾಲ್ಗೆ ನಂಗೆ ಇಟ್ಕೊಂಡು ಸ್ವಲ್ಪ ಕೊಡ್ತಾ ಬರ್ಬೇಕು ಮೊದ್ಲಿಂದ. ಸ್ಟಾರ್ಟಿಂಗ್ ಇಂದ ಚೂರ್ಚೂರೇ ಕೊಟ್ಟಬಿಟ್ಟು ಸೆಟ್ ಆಗುತ್ತೆ ಮೇಡಮ್. ಅಷ್ಟೊಂದು ತಿನ್ಬಿಟ್ಟು ನೀವು ಇಮಿಡಿಯೇಟ್ ಕಟ್ ಮಾಡಿದ್ರೆ ಎಲ್ಲಾಗುತ್ತೆ ಮೇಡಮ್ ನಮ್ಗೆ. ನೀವು ಸ್ವಲ್ಪ ದಿನ ಒಂದೊಂದ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಆಗುತ್ತೆ. ಈಗ ಆಗಿದೆ, ಇದಾಕಣ ಹಾಕಿದ್ದೀನಿ. ಒಂದ್ ಸ್ವಲ್ಪ ನೀರು ಹಾಕೋಣ. ರೆಡಿ ಆಗಿದ್ಯಾ? ಹಾಕ್ತಾ ಆಫ್ ಮಾಡ್ಲಾ ಸ್ಟವ್ನ? ಆಫ್ ಮಾಡಿ. ಓಹೋ ಬೆಂಡೆಕಾಯಿಯ ಇದು ದಹಿ ಬೆಂಡಿ ರೆಡಿ ಆಗ್ಬಿಟ್ಟಿದೆ. ದಹಿನೇ ಕಾಣ್ತಲ್ವಲ್ಲ ಮೇಡಮ್? ಇದು ಅದು ಗ್ರೇವಿ ಆಗೋಗಿದೆ. ದಹಿ ಎಲ್ಲ ಗ್ರೇವಿ ಆಗ್ಬಿಟ್ಟಿದ್ಯಾ? ಒಳ್ಳೆಯವರೇ, ಸ್ಪೈಸಿ ಆಗಿರೋ ದಹಿ ಬೆಂಡಿ ರೆಡಿ ಆಗಿದೆ. ದಹಿ ಬೆಂಡಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಆರೋಗ್ಯಕರವಾದ ಅಡುಗೆ ಇದು. ಜಾಸ್ತಿ ತುಪ್ಪ ಇರಲ್ಲ, ಜಾಸ್ತಿ ಎಣ್ಣೆ ಇರಲ್ಲ, ಬೇಡದೆಲ್ಲ ಐಟಮ್ಗಳೆಲ್ಲ ಜಾಸ್ತಿ ಇರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರುತ್ತೆ. ಇದನ್ನ ನೋಡ್ಕೊಂಡಿಲ್ಲ ಅಂದ್ರೆ ಆರೋಗ್ಯನೇ ಮಿಸ್ ಮಾಡ್ಕೊಂಡ್ಬಿಡ್ತೀರಿ. ದಯವಿಟ್ಟು ನೋಡ್ಕೊಳ್ರಿ ಒಂದ್ಸರಿ. ದಹಿ ಭೇಂಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಉದ್ದಕ್ಕೆ ಹೆಚ್ಚಿದ ಬೆಂಡೆಕಾಯಿ ಹಾಕಿ ಹುರಿಯಿರಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಮೆಂತ್ಯ, ಬಿಳಿ ಎಳ್ಳು, ಸೋಂಪು, ಅರಿಶಿನ, ಶುಂಠಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಟೊಮೆಟೊ ಹಾಕಿ ಹುರಿಯಿರಿ. ನಂತರ ಮೊಸರು, ಉಪ್ಪು, ಹುರಿದ ಬೆಂಡೆಕಾಯಿ, ಸ್ವಲ್ಪ ನೀರು ಹಾಕಿ ಕುದಿಸಿ. ಈಗ ಆರೋಗ್ಯಕರವಾದ ದಹಿ ಭೇಂಡಿ ಅನ್ನ ಚಪಾತಿಯೊಂದಿಗೆ ಸವಿಯಲು ಸಿದ್ಧ.
ಕರ 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 ಅಂತಾರೆ ಬೆಂಡೆಕಾಯಿ. ಸ್ಪೈಸಿ ಆಗಿದೆ ಅಲ್ಲ. ಎಲ್ಲ ಉರಿತಾ ಇದೆ, ಆಗಿದೆ. ದಹಿ ಬೇಂಡಿ ಅದ್ಭುತವಾಗಿದೆ. ಚಪಾತಿಗೆ ತಿಂತಾದ್ರೆ ಒಂದ್ 2 ಕಪ್ ಹಾಕೊಂಡು 4 ಚಪಾತಿ ಮುಗಿಸ್ಬಿಡ್ಬೋದು. ಮುದ್ದೆಗೂ ಆಗುತ್ತೆ ಮೇಡಮ್ ಇದು. ಹೌದಾ? ಖಾರ ಎಲ್ಲ ಇದೆ. ಸ್ವಲ್ಪ ಖಾರ ಕಡಿಮೆ ಮಾಡ್ಕೋಬಹುದು. ಇರ್ಬೇಕು. ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನು ರೀನಾ ಅವರ ಆರೋಗ್ಯಕರವಾದ ಅಡುಗೆ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆಗಿದ್ರೆ ನಮಗೂ ಕೂಡ ಇಷ್ಟವಾದಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್. ಭಾಗವಹಿಸಬೇಕಾದ್ರೆ ಲೆಟರ್ ಬರೀರಿ, ಇಮೇಲ್ ಮಾಡಿ, ಫೋನ್ ಮಾಡಿ, ನೀವು ಮಾಡುವಂಥ ರೆಸಿಪಿನ ಬರ್ದು ಕಳಿಸಿ. ಖಂಡಿತವಾಗ್ಲೂ ನಿಮ್ಮನ್ನ ಕರ್ಸ್ಕೊಳ್ತೀವಿ. ಸಾಕಷ್ಟು ಜನ ಕಾಗದಗಳನ್ನ ಬರೆದಿದ್ದೀರಾ, ಕಾಗದಗಳೆಲ್ಲ ನನಗೆ ತಲುಪಿದೆ, ನಿಮ್ಮ ಫೋಟೋಗಳನ್ನ ನೋಡಿದ್ದೀವಿ. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಂಡು ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ